ಮಾಡ್ಕೋಬೋದು. ಅದು ಒಂದು ದೊಡ್ಡ ನಮಗೆ ವರಪ್ರಸಾದ ಒಂದು ಈ ಆಧ್ಯಾತ್ಮಿಕ ಜೀವನದಲ್ಲಿ. ஸோ அதனால் இந்த ஆத்தியாத்மிக வாழ்க்கையில் வந்து நம்ம எங்கே ஸ்டாப் பண்ணியிருக்கோமோ அங்கேருந்து தொடங்கலாம். மறுபடியும் நம்ம வந்து ஃபஸ்ட்லேருந்து வரணும் அப்படின்ற இது பேச்சுக்கு வந்து அந்த இடமே இல்லை. அதனால் இங்கே நம்ம என்ன பண்ணியிருக்கோம்னா ஏதோ சம் பர்சன்டேஜ் நம்ம பண்ணிவிட்டு பக்தி சேவை பண்ணிவிட்டு நம்ம ஸ்டாப் பண்ணியிருக்கோம். அதான் இங்கே சொல்கிறாங்க, நோ ஒன் கேன் டேக் டு டிவோர்ஸ் சர்வீஸ் அன்லெஸ் ஹி ஹேட் சம் ப்ரீவியஸ் கனெக்ஷன் வித் இட். ஸோ நம்ம வந்து ஒரு பழைய லாஸ்ட்டு கடந்த பிறவியில் இருக்கிற அந்த உறவுனால தான் நம்ம வந்து இந்த பக்தி தொண்டு பண்ணிகிட்டு இருக்கோம். அப்படி இல்லைன்னா நம்ம பக்தி தொண்டே பண்ண முடியாது அப்படின்னு கூட சொல்கிறாங்க. ஸோ ஒருவேளை நம்ம வந்து 100% நம்ம பண்ணாமல் இருந்திருக்கலாம். ஆனால் எங்கே நம்ம வந்து ஸ்டாப் பண்ணியிருக்கோமோ அங்கேருந்து தொடங்கலாம். ஃப்ரம் த வெரி பாயிண்ட் வேர் ஐ ஸ்டாப் இன் திஸ் லைஃப் ஐ ஷல் பிகின் அகைன் అని சொல்லி இங்கே பிரபுபாதர் சொல்கிறார். ஸோ இன் திஸ் வே தெர் இஸ் ஆல்வேஸ் ಕಂಟಿನ್ಯೂಟಿ, ಬಟ್ ಈವನ್ ಇಫ್ ದೆರ್ ಇಸ್ ಎ ನೋ ಕಂಟಿನ್ಯೂಟಿ, ಇಫ್ ಓನ್ಲಿ ಬೈ ಚಾನ್ಸ್. ಸೊ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಇದು ಕಂಟಿನ್ಯೂಟಿ ಪ್ರಾಸೆಸ್ ಫ್ರಮ್ ದ ಪ್ರೀವಿಯಸ್ ಲೈಫ್. ಸೊ ಹಿಂದಿನ ಜನ್ಮದಿಂದ ಇದು ಕಂಟಿನ್ಯೂ ಶುರು ಆಗಿರೋದು ಇದು. ಸೊ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. 40% ಮಾಡಿದರೆ 41% ನಾವು ಶುರು ಮಾಡ್ಕೊತೀರಿ. ಸೊ ಇಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಯಾವುದೋ ಅಕಸ್ಮಾತಾಗಿ ಯಾರೋ ಒಬ್ಬರು ಭಕ್ತರಲ್ಲಿ ಅವರು ತಕ್ಷಣ ತೊಗೊಂಡ್ಬಿಡ್ತಾರೆ. ಅಂಥ ಕೇಸಸ್ ತುಂಬ ರೇರು, ಭಾಳ ರೇರು. ಸೊ ಅಂಥವ್ರಿಗೆ ಏನಾದ್ರಿಂದ ರುಚಿ ಜಾಸ್ತಿ ಇರುತ್ತೆ, ಭಕ್ತಿ ಮೇಲೆ ರುಚಿ ಜಾಸ್ತಿ ಇರುತ್ತೆ. ಭಾಗವತಂ ಭಗವದ್ಗೀತಾ ಅಂಥ ಉಪದೇಶಗಳು, ಅದರಲ್ಲಿ ಕೊಟ್ಟಿರೋ ಮಾಹಿತಿಗಳನ್ನು ಉಲ್ಲೇಖನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವುದೇ ಕಲ್ಪನಾ ಕಥೆಗಳನ್ನ ಅವರು ತ್ಯಜಿಸಿ ಪೂರ್ವಾಚಾರ್ಯಗಳ ಹೇಳಿದ್ದ ಒಂದು ಉಪದೇಶಗಳನ್ನ ಅವರು ಅದನ್ನು ಯಾವಾಗ ತೀವ್ರವಾಗಿ ಶ್ರದ್ಧೆಯಾಗಿ ತಗೊತಾರೋ ಅಂಥವ್ರಿಗೆ ಬಂದು ಒಳ್ಳೆ ಪ್ರಕೃತಿಯಾದ ಒಂದು ರುಚಿ ಇರುತ್ತೆ ಅಂತ, ಸ್ವಭಾವ ಇರುತ್ತೆ ಅಂತ ಹೇಳ್ತಾರೆ. ஸோ பாகவதம் பகவத்கீதா படித்த அந்த நபர்களுக்கு வந்து இயற்கையாகவே ஒரு ருச்சி இருக்கும். இதை வந்து புரிஞ்சுக்கணுன்ற ஒரு ருச்சி இருக்கும். அப்படிப்பட்டவங்களை வந்து சரளமாக இந்த ஒரு பகவானை வந்து அடைவாங்க. ஏன் அப்படின்னா முக்கியமாக அவங்கக்கிட்ட மானசிக கற்பனைகள் எதுவுமே இருக்கிறதில்ல. அதுக்கு அவங்களோட அது இல்லாமல் சொந்த அனுபவங்களை பற்றி கருத்துக்களை வந்து அவங்க வந்து அந்த கருத்துக்களை வந்து அவங்க பயணம் பண்ணுறதில்ல. அதனால் அவங்களுக்கு ரொம்ப சரளமாக இருக்கும் அப்படின்னு சொல்கிறாங்க. அப்புறம் இந்த ஸ்டேட்மெண்ட்டுக்கு சப்போர்ட்டாக என்ன சொல்கிறாங்க அப்படின்னா, சில நபர்கள் இருக்காங்க, கொஞ்சம் படிச்சிருப்பாங்க, ಶಾಸ್ತ್ರங்களை படிச்சிருப்பாங்க, ವೇದங்களை படிச்சிருப்பாங்க. ಸ್ವಲ್ಪ ಜನ ಏನು ಮಾಡ್ತಾರೆ, ವೇದಗಳು ಸ್ವಲ್ಪ ಕೆಲವು ಮಟ್ಟಿಗೆ ಓದಿರ್ತಾರೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ವಾದ ಪ್ರತಿವಾದಗಳು ಮಾಡ್ತಾರೆ. ನಾನು ಹಿಂಗೆ ಇದೇ ಥರ ಇರೋದು, ನಾನು ಹೇಳೋದು ಕರೆಕ್ಟು ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ, ನೀನು ಹೇಳೋದು ತಪ್ಪು, ಈ ಥರ ಇರಬೇಕು ಅಂತ ಹೇಳ್ತಾರೆ. ಸೊ ಇವರೆಲ್ಲ ಏನಂದರೆ ಅಧಿಕಾರಪೂರ್ವಕವಾಗಿ ಇರೋ ಒಂದು ವೇದಶಾಸ್ತ್ರಗಳು ಬರೆದಿರ್ತಾರಲ್ಲ ಅವ್ರದ್ದು ಓದ್ದಿರ ಇವರು ಬೇರೆ ಅನಾಥರೈಸ್ಡ್ ಪರ್ಸನ್ಸಿಂದ ಓದಿರೋದು, ಅದು ಅಧಿಕಾರ ಇಲ್ಲದೇ ಇರೋ ಒಂದು ಪುಸ್ತಕಗಳು ಓದಿರ್ತಾರೆ. ಯಾಕಂದರೆ ಇಲ್ಲಿ ಶಾಸ್ತ್ರದಲ್ಲಿ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ, ನೀವು ಒಂದು ಭಕ್ತಿ ಸೇವೆನ ಆಚರಣೆ ಮಾಡಬೇಕು ಅಂದರೆ ಅದಕ್ಕೊಂದು ಪ್ರಾಪರ್ ಸಂಪ್ರದಾಯ ಇರಬೇಕು. ಆ ಸಂಪ್ರದಾಯ ಬಂದು ಅಧಿಕಾರಪೂರ್ವಕವಾಗಿ ಇರಬೇಕು. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಒಂದು ಡಾಕ್ಟ್ರ್ ಹತ್ರ ಹೋಗ್ತೀರಿ ಅಂತ ಹೇಳಿದ್ರೆ ನಾವೇನು ಮಾಡ್ತೀರಿ, ಮೊದಲು ಆ ಡಾಕ್ಟ್ರ್ ಹೆಸರೇನು, ಆ ಡಾಕ್ಟ್ರ್ ಏನು ಓದಿದ್ದಾನೆ, ಅವನಿಗೆ ಗೌರ್ಮೆಂಟ್ ರೆಕಗ್ನಿಷನ್ ಕೊಟ್ಟಿದ್ದಾರಾ, ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ, MBBS ಸರ್ಟಿಫಿಕೇಟ್ ತೊಗೊಂಡಿದ್ದಾನಾ, ಇಲ್ಲ ಇದರಲ್ಲಿ ಸ್ಪೆಷಲೈಸ್ ಆಗಿದ್ದಾನಾ, ಇದೆಲ್ಲ ನಾವು ನೋಡ್ತಿರಲ್ವ. ಅದು ಏನಕ್ಕೆ ನೋಡ್ತೀರಿ, ಆ ಥರ ಸ್ಪೆಷಲೈಸೇಷನ್ ಆಗಿದ್ದರೆ ಏನಾಗುತ್ತೆ ಅಂದರೆ ಅವನಿಗೆ ಅದ್ರ ಬಗ್ಗೆ ಚೆನ್ನಾಗಿ ಕ್ವಾಲಿಫೈಡ್ ಆಗಿದ್ದಾನೆ ಅಂತ ಅರ್ಥ, ಅವನಿಗೆ ಅದ್ರ ಬಗ್ಗೆ ಚೆನ್ನಾಗಿ ವಿವರಣೆ ಗೊತ್ತು ಅಂತ ಅರ್ಥ. ಅದಕ್ಕೆ ನಾವೇನು ಮಾಡ್ತೀವಿ, ಅದನ್ನೆಲ್ಲ ಚೆಕ್ ಮಾಡ್ತೀವಿ. ಅದೇ ಥರನೇ ನಾವು ಆಧ್ಯಾತ್ಮಿಕ ಇದು ಕಾರ್ಯಗಳು ಮಾಡುವಾಗ ನಾವೇನು ಮಾಡಬೇಕಂದ್ರೆ, ನಾವು ಯಾವ ಪುಸ್ತಕ ಓದ್ತಿರೋ ಅದಕ್ಕೆ ಆಥರ್ ಯಾರು ಬರೆದಿರೋದು, ಅವರು ಸರಿಯಾಗಿ ಇದಕ್ಕೆ ಒಂದು ನಮ್ಮನ್ನು ಉದ್ಧಾರ ಮಾಡುವಂಥ ಒಂದು ವಿಶ್ಲೇಷಣೆಗಳು ಕೊಟ್ಟಿದ್ದಾರಾ ಅನ್ನೋದು ನಾವು ನೋಡಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದರು ಏನು ಯಾವ ಸಂಪ್ರದಾಯದಿಂದ ಬಂದಿದ್ದಾರೆ ಅಂದರೆ ಬ್ರಹ್ಮ ಮಧ್ವ ಸಂಪ್ರದಾಯದಿಂದ ಬಂದಿದ್ದಾರೆ. ಶ್ರೀ ಸಂಪ್ರದಾಯ, ಬ್ರಹ್ಮ ಮಧ್ವ ಸಂಪ್ರದಾಯ, ಮತ್ತು ಮಧ್ವಾಚಾರ್ಯರ ಮಧ್ವ ಸಂಪ್ರದಾಯ, ಈ ಸಂಪ್ರದಾಯದಲ್ಲಿ ಬಂದಿರೋ ಇವರೆಲ್ಲ ಬಂದು ಆಥರೈಸ್ಡ್ ಆಗಿರುತ್ತೆ. ಸೊ ಇಲ್ಲಿ ನಮ್ಮ ಬ್ರಹ್ಮ ಮಧ್ವ ಗೌಡಿ ಸಂಪ್ರದಾಯ ಅಂತ ಹೇಳ್ತಾರೆ. ಈ ಗೌಡಿ ಸಂಪ್ರದಾಯದಲ್ಲಿ ಬರೋ ಆಚಾರ್ಯಸ್ ಎಲ್ಲನೂ ಸಾಕ್ಷಾತ್ ಭಗವಂತ ಚೈತನ್ಯ ಮಹಾಪ್ರಭು ಇದ್ದಾರಲ್ಲ ಅವರ ಒಂದು ಸಂಪ್ರದಾಯದಲ್ಲಿ ಬಂದಿರೋದು. ಕೃಷ್ಣ ಅವತಾರ ತೊಗೊಂಡಲ್ಲ, ಚೈತನ್ಯ ಮಹಾಪ್ರಭು ಅವತಾರ ಅವರ ಸಂಪ್ರದಾಯದಲ್ಲ ಬಂದಿರೋದು. ಅವರ ಒಂದು ಅನುಭವದಿಂದ ಅವ್ರು ಹೇಳಿರೋ ಒಂದು ಉಪದೇಶಗಳಿಂದ ಇವರು ಫಾಲೋ ಮಾಡ್ಕೊಂಡು ಇದೆಲ್ಲ ಬರೆದಿದ್ದಾರೆ. ಅದಕ್ಕೆ ಇದು ನಮ್ಮದು ತುಂಬ ವಿಶೇಷವಾದ ಒಂದು ಸಂಪ್ರದಾಯ ಅಂತ ನಾವು ಹೇಳ್ಕೊಬೋದು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರಭುಪಾದರು ಈ ಥರ ಕೆಲವರು
ಕೆಲವ್ರು ಏನು ಮಾಡ್ತಾರೆ, ಅವರು ಮಾನಸಿಕವಾಗಿ ಕೆಲವು ವಾದ ಪ್ರತಿವಾದಗಳು ಮಾಡ್ತಾ ಇರ್ತಾರೆ. ಎರಡು ಗ್ರೂಪ್ ಇರ್ತಾರೆ, ಇಬ್ಬರು ವ್ಯಕ್ತಿಗಳು ಇರ್ತಾರೆ. ನಾನು ಹೇಳೋದು ಕರೆಕ್ಟು ಅಂತ ಅವ್ನು ಹೇಳ್ತಾನೆ, ಇನ್ನೊಬ್ಬ ನಾನು ಹೇಳೋದು ಕರೆಕ್ಟು ಅಂತ ಅವನು ಹೇಳ್ತಾನೆ. ಆದರೆ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವರಿಬ್ಬರು ಹೇಳೋದು ತಪ್ಪು. ನಾವೇನು ಮಾಡಬೇಕು, ಶ್ರೀಮದ್ ಭಾಗವತಂ, ಭಗವದ್ಗೀತಾ, ರಾಮಾಯಣ ಇಂಥ ಪುಸ್ತಕಗಳು ಯಾರು ಇದು ಅಥಾರಿಟೀಸು. ಅದಕ್ಕೆ ಇನ್ನೊಂದು, ಇಲ್ಲಿ ಭಕ್ತಿಗೆ ಅಂತ ಕೆಲವು ಅಥಾರಿಟೀಸ್ ಇದ್ದಾರೆ. ಸೊ ಭಕ್ತಿ ಸೇವೆ ನಾವು ಮಾಡಬೇಕು ಅಂದರೆ ನಾವು ಯಾವ್ರನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಭಗವದ್ಗೀತೆನಲ್ಲಿ ಹೇಳಿದ್ದಾರೆ. யாருக்காவது ಗೊತ್ತಿದ್ರೆ ಹೇಳ್ಬೋದು. இங்கே பக்தி சேவை பண்ணுறதுக்கு சில அதிகாரிகள் இருக்காங்க. அந்த அதிகாரிகளில் என்னென்ன ஒரு பக்தி சேவையை வந்து கடைப்பிடிச்சாங்களோ அதை வந்து அதை தான் நம்மளும் ஃபாலோ பண்ணணும். அந்த அதிகாரிகளை பற்றி யாராவது தெரியுமா உங்களுக்கு? யாருன்ட்டு யார் சொல்ல முடியுமா? யாரை வந்து நம்ம ஃபாலோ பண்ணோன்றது பகவத்கீதையில் நம்ம படிச்சிருக்கோம், கேட்டிருக்கோம். ஹரே கிருஷ்ணா. எக்ஸாக்ட்லி. ஸோ இப்போது நம்ம பார்க்கலாம், ஒரு துறைக்கும் வந்து ஒரு அதிகாரின்றது ஒருத்தர் இருப்பார். அதே மாதிரி தான் நம்ம பக்தி சேவை கூட என்ன சொல்கிறார் பகவான் கிருஷ்ணர்னா, மகாத்மானஸ்து ஏன் பார்த்தா மகாத்மானஸ்து பார்த்தா அப்படின்றாங்க. அதாவது மகாஜன்ஸை வந்து 12 மகாஜனங்களை வந்து நம்ம ஃபாலோ பண்ணணும் அப்படின்னு சொல்கிறாங்க. அவங்க எந்த மாதிரி ஒரு பக்தி சேவையை செஞ்சாங்களோ அந்த மாதிரி ஒரு பக்தி சேவை வந்து நம்ம கடைப்பிடிக்கணும் அப்படின்னு சொல்கிறாங்க. ஸோ 12 ಮಹಾಜನಗಳು ಇದ್ದಾರೆ. ನಮಗೆ ಗೊತ್ತಿರೋದು ಒಂದು ಒಂದೇ ಒಂದು ಮಹಾತ್ಮ. ಯಾರು? ಅಲ್ಲಲ್ಲ, ಅದು ಕರೆಕ್ಟು, ಮಧ್ವಾಚಾರ್ಯನೇ. ನಮ್ಮ ಭೌತಿಕ ಪ್ರಪಂಚದಲ್ಲಿ ಎಲ್ಲರೂ ಜನ ಕರೆಯೋದು ಒಬ್ಬರನ್ನೇ ಕರೆಯೋದು. ಅದೆಲ್ಲ ಅದು ನಾನು ಆಧ್ಯಾತ್ಮಿಕವಾಗಿ ಕೇಳ್ತಾ ಇಲ್ಲ. ಭೌತಿಕ ಪ್ರಪಂಚದಲ್ಲಿ ಭೌತಿಕವಾದಿಗಳಿಗೆ ಪ್ರಜೆಗಳಿಗೆ ಗೊತ್ತಿರೋದು ಗಾಂಧಿ ಒಬ್ಬರೇ. ಗಾಂಧಿ ಬಂದು ಮಹಾತ್ಮ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ತಪ್ಪಾಗಿ ಅವ್ರಿಗೆ ಆ ಹೆಸರು ಕೊಟ್ಟಿದ್ದಾರೆ. ಆ್ಯಕ್ಚುಲಾಗಿ ಮಹಾತ್ಮ ಅಂದರೆ ಏನು ಅಂತ ಹೇಳಿದ್ರೆ, ಭಗವಂತನ ದಿವ್ಯವಾದ ಒಂದು ನಿಯಂತ್ರಣದಲ್ಲಿ ಯಾರು ಬರ್ತಾರೋ ಅವ್ರನ್ನ ಮಹಾತ್ಮ ಅಂತ ಹೇಳ್ತಾರೆ. ஸோ பகவானோட திவ்யமான அவரோட கட்டுப்பாட்டில் வராங்க பாருங்கள், அவங்கள தான் நம்ம வந்து மகாத்மான்னு சொல்லணும். இப்போ நம்ம எல்லாமே யார் அப்படின்னா நம்ம மகாத்மாஸ் கிடையாது. ஏன் நம்ம மகாத்மாஸ் கிடையாதுன்னா, நம்ம வந்து இங்கே இந்த பௌதிக உலகத்தில் நம்ம யாரோட கட்டுப்பாடில் இருக்கோம்னா துர்காதேவியோட கட்டுப்பாடில் நம்ம இருக்கிறோம். ஸோ துர்காதேவி இருக்கிற கட்டுப்பாடில் இருக்கிறதுனால நம்ம வந்து மகாத்மான்னு சொல்லி நம்ம சொல்ல முடியாது. ஸோ அதனால் இந்த 12 மகாஜனங்கள் அவங்களாம் எப்படின்னா பகவானோட டைரக்ட் கண்ட்ரோலில் இருக்காங்க. ஸோ பகவான் என்ன சொல்கிறாங்களோ அதை மட்டும் தான் அவங்க செய்வாங்க. இப்போ பாருங்கள், பிரபுபாதர் வந்து 1970s வந்து அவர் உடல் விட்டார், இந்த உலகத்தை விட்டார். அவர் எங்கே போயிருப்பார் அப்படின்னா, பிரபுபாதர் வந்து நேராக பகவான்கிட்ட போய் அந்த பகவான் வந்து மறுபடியும் அவங்கள வந்து இன்னொரு உலகத்துக்கு அனுப்புவாங்க, இன்னொரு யூனிவர்ஸுக்கு அனுப்புவாங்க. இன்னொரு யூனிவர்ஸுக்கு போய் அங்கே போய் பிரச்சாரம் பண்ணுன்னு சொல்லுவாங்க. அது பகவான் மேலே ஆதாரப்பட்டிருக்கு. அவங்கள எங்கே அனுப்பணும், என்ன பண்ணணுன்றது அவர் மேலே ஆதாரப்பட்டிருக்கு. அதனால் தூய பக்தர்கள் வந்து என்ன பண்ணுவாங்கன்னா, ஒரு எந்த இடத்துல வந்து பிரச்சாரம் வேணுமோ, எந்த இடத்துல வந்து தர்மத்தை சம்ஸ்தாபனை பண்ணணுமோ அந்த இடத்துல போக சொல்லுவாங்க. ஸோ அதனால் இவங்க எல்லாமே டைரக்ட் கண்ட்ரோலில் இருப்பாங்க, பகவானோட கண்ட்ரோலில் இருப்பாங்க, திவ்யமான கண்ட்ரோல். அதாவது என்ன சொல்கிறதுன்னா, இன்டர்னல் பொட்டன்சியோட கண்ட்ரோலில் இருப்பாங்க, அந்தரங்க சக்தியோட கண்ட்ரோலில் இவங்க இருப்பாங்க. இவங்கள தான் நம்ம மகாத்மான்னு சொல்லணும். மற்றவங்கள வந்து நம்ம சொல்லக்கூடாது. ஏன்னா அவங்களுக்கு அந்த அர்த்தத்தையும் கிடையாது, அந்த தகுதியும் கிடையாது. அதனால் அவங்க ஃபாலோ பண்ணுற அந்த ஃபுட் ஸ்டெப்ஸை தான் நம்ம ஃபாலோ பண்ணணும் அப்படின்னு சொல்கிறாங்க. ஸோ ಮಹಾತ್ಮ ಅಂದರೆ ಭಗವಂತನ ದಿವ್ಯವಾದ ಒಂದು ನಿಯಂತ್ರಣದಲ್ಲಿ ಇರ್ತಾರಲ್ಲ, ಅವರು ನಾವು ಮಹಾತ್ಮ ಅಂತ. 12 ಜನ ಮಹಾತ್ಮ ಇದ್ದಾರೆ. ಈಗ ಶಿವ, ಬ್ರಹ್ಮ, ಮತ್ತು ಇದು ಜನಕ ಮಹಾರಾಜು, ಪ್ರಹ್ಲಾದ್ ಮಹಾರಾಜು, ಸುಖದೇವ್ ಗೋಸ್ವಾಮಿ, ಇವರೆಲ್ಲರೂ 12 ಮಹಾಜನರು. ಇವರು ಒಂದು ಹೇಗೆ ಭಕ್ತಿ ಸೇವೆಯನ್ನು ಮಾಡಿದ್ರೋ ಆ ಥರ ಒಂದು ಭಕ್ತಿ ಸೇವೆಯಲ್ಲಿ ನಾವು ಅವರಿಂದೇ ನಾವು ಆಚರಣೆ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ಯಾರೋ ವಾದ ಪ್ರತಿವಾದ ಮಾಡಿ ಅವ್ರು ಹೇಳೋದು ಇವ್ರು ಹೇಳೋದು ಅಂದರೆ ಇದೆಲ್ಲ ಒಂದು ಶಾಶ್ವತವಾಗಿರೋದಿಲ್ಲ. ಹೆಂಗೆ ಈಗ ಸೈಂಟಿಸ್ಟ್ಗಳು ಒಂದು ಕಂಡುಹಿಡಿತಾರೆ, ಅದು ಇನ್ನೊಂದು 5 ವರ್ಷ 10 ವರ್ಷ ನೋಡಿದ್ರೆ ಅದು ಇರೋದೇ ಇಲ್ಲ, ಅದು ಹೊರಟೋಗ್ಬಿಡುತ್ತೆ, ಔಟ್ಡೇಟೆಡ್ ಆಗಿಬಿಡುತ್ತೆ. ಸೊ ಇದು ಆದರೆ ಇಲ್ಲಿ ಸನಾತನ ಧರ್ಮದಲ್ಲಿ ಏನಾಗುತ್ತೆ ಅಂದರೆ, ನಾವು ಯಾವುದೇ ಒಂದು ಶಾಸ್ತ್ರವನ್ನು ಓದೋದಾಗಲಿ ಆ ಭಕ್ತಿ ಸೇವೆ ಮಾಡೋದಾಗಲಿ ಶಾಶ್ವತವಾಗಿರುತ್ತೆ. ಸನಾತನ ಅಂದರೆ ಶಾಶ್ವತವಾದದ್ದು ಅಂತ. ಅದಕ್ಕೆ ಪ್ರಾರಂಭನೂ ಇಲ್ಲ, ಅದಕ್ಕೆ ಆದಿನೂ ಇಲ್ಲ, ಅಂತನೂ ಇಲ್ಲ ಅಂತ ಹೇಳ್ತಾರೆ. ஸோ சனாதனம் அப்படின்னா என்ன அர்த்தம்னா, அதுக்கு வந்து பிராரம்பமும் இல்லை, அப்புறம் வந்து தொடங்குறது அப்படின்றது கிடையாது, அப்புறம் வந்து முடிவுன்றதும் கிடையாது. அது எப்பவும் சனாதனமாக இருக்கும். அது மட்டும் இல்லாமல் அது இது வந்து எந்த விதமான மாற்றமே இருக்கிறதில்ல. 1950s இந்த மாதிரி இருந்துச்சு சாஸ்திரங்கள்,
இப்போ 2026 இந்த மாதிரி இருக்கின்றதே கிடையாது. எப்போ அன்றைக்கி என்ன சாஸ்திரங்கள் வேதங்களில் சொல்லியிருக்கோ இன்றைக்குமே அதே நம்ம படிச்சுட்டு இருக்கோம். அதுதான் கிருஷ்ணர் சொல்கிறாரு, நான் ஆல்ரெடி பகவத்கீதா வந்து சூரிய தேவனுக்கு வந்து நான் உபதேசம் கொடுத்துட்டேன், அதே தான் நான் இப்போ அர்ஜுனுக்கு சொல்லியிருக்கேன் அப்படின்னு சொல்கிறாங்க. அதில் மாற்றமே இருக்கிறது இல்லை, அதில் மாற்று கருத்து எதுவுமே இருக்கிறது இல்லை அப்படின்னு சொல்லி நம்ம வந்து புரிஞ்சிக்க வேண்டிய ஒரு நிலைமை நம்மளுக்கு தேவை. ஸோ அதனால் இங்கே என்ன சொல்கிறாங்க அப்படின்னா, கோஸ்வாமிஸ் ஸ்ரீல ரூப கோஸ்வாமி வந்து பக்தி ரசாமிர்த சிந்து வந்து கேன் பி டிவைட் இன்டு 3 கேட்டகரிஸ், நேம்லி அதை 3 கேட்டகரியாக வந்து அது 3 பாகமாக வந்து பிரிச்சிருக்காங்க. சாதன பக்தி, பாவ பக்தி, பிரேம பக்தி. என்ன இது சாதன பக்தி அப்படின்னா என்ன அப்படின்றது நம்ம வந்து இப்போ புரிஞ்சுக்கிறோம். சாதன பக்தியில் வந்து 2 வகை, அதில் சாதன பக்தியில் 2 வகை இருக்குது, நீங்கள் வேணால் எழுதிக்கலாம். பாவ பக்தியில் வந்து 4 கேட்டகரி இருக்குது, 6 கேட்டகரி இருக்குது. அப்புறம் வந்து பிரேம பக்தியில் வந்து 4 கேட்டகரி இருக்குது, அது நீங்கள் எழுதிக்கலாம். இன்னொரு வாட்டி ரிப்பீட் பண்ணுறேன். சாதன பக்தியில் வந்து 2 பிரிவு இருக்குது, பாவ பக்தியில் வந்து 4 பிறவி இருக்குது, பிரேம பக்தியில் வந்து 6 இருக்குது. 6 குணங்கள்னு கூட நீங்கள் எழுதிக்கலாம். ஸோ சாதன பக்தியில் இந்த 2 குணங்கள் என்ன அப்படின்னா வைதீக பக்தி, வைதி பக்தி, அப்புறம் ராகானுக பக்தி. ஸோ வைதி பக்தி அப்படின்னா விதிக்கப்பட்ட நியமங்கள் அப்படின்னு சொல்லி அர்த்தம். ஸோ விதிக்கப்பட்ட நியமங்கள் அப்படின்னா, இப்போது நம்ம வந்து ஒரு குழந்தைய பார்க்கலாம். ஒரு குழந்தைய வந்து சின்ன குழந்தை, 6 மாதம் 7 மாதம் 8 மாதம் குழந்தை, 9 மாதம் ஆயிருக்கு அந்த குழந்தைக்கு, 10 மாதம் ஆயிடுச்சு, 11 மாதம் 1 வருஷம் ஆயிடுச்சு. அப்போ 1 வருஷம் ஆன உடனே நேச்சுரலாகவே இயற்கையாகவே அந்த குழந்தைக்கு வந்து நடக்க வேண்டிய ஒரு இது வந்து ஆல்ரெடி இருக்குது, இயற்கையாகவே இருக்குது. ஆனால் சில என்ன பண்ணுறாங்க, தகப்பனாரோ தாயோ என்ன பண்ணுவாங்க, அந்த வீட்டில் இருக்கிறவங்க அவங்களுக்கு கொஞ்சம் சில அறிகுறிகள் எல்லாம் கொடுப்பாங்க. இந்த மாதிரி இதெல்லாம் ஒரு வாக்கர் கொடு, இல்லை கையை பிடிச்சிக்குவாங்க, நடக்க வைப்பாங்க, ஒரு சாதனையை கொடுப்பாங்க, ஒரு சிறு சாதனையை கொடுப்பாங்க, ஒரு ப்ராக்டிஸை கொடுப்பாங்க. இந்த மாதிரி அங்கே ப்ராக்டிஸ் பண்ணி கையை பிடிச்சிட்டே வரவங்க அப்போ கையை எடுத்து விட்ருவாங்க, விரலை விட்டுருவாங்க, அவங்களே ஏன்னா அப்புறமா ஆட்டோமேட்டிக்காக அவங்க நடந்துடுவாங்க. அதாவது இங்கே எக்ஸாம்பிள் கொடுக்குறாங்க பிரபுபாதர். சப்போஸ் இன் திஸ் லைஃப் ஐ ப்ராக்டிஸ் டிவோஷன்ஸ், இங்கே இதில் இருக்குது. நெக்ஸ்ட் இதில் தி வாக்கிங் கெப்பாசிட்டி இஸ் தேர் ஒரிஜினலி இன் த சைல்டு அண்ட் சிம்ப்ளி பை அ லிட்டில் ப்ராக்டிஸ் இ ஒர்க்ஸ் வெரி நைஸ்லி. ஸோ அந்த குழந்தைக்கு நடக்கிறன்ற ஒரு பயிற்சி வந்து ஆல்ரெடி அவங்கக்கிட்ட இருக்குது, ನ್ಯಾಚುರಲಾಗೇ இருக்குது. ಅದು ಒಂದು புதுசாக நம்ம வந்து ಉರುವಾಕಣಂತದ್ದು ಒಂದು கிடையாது. ಒಂದು ಮಗುಗೆ ಬಂದು ನಡಿಬೇಕು ಅಂತ ಹೇಳೋದು ಅದು ಸ್ವಾಭಾವಿಕವಾಗಿ ಮಗುಗೆ ಇರುತ್ತೆ. ಆದರೆ ತಂದೆಯೋ ತಾಯಿನೋ ಏನು ಮಾಡ್ತಾರೆ ಅಂದರೆ ಬೆರಳಿಟ್ಕೊಂಡು ನಡೆಸೋದು ಅವ್ರನ್ನ, ಮತ್ತು ವಾಕರ್ ಇಟ್ಕೊಂಡು ನಡೆಸೋದು, ಇದರ ಸ್ವಲ್ಪ ಚಿಕ್ಕ ಪ್ರಾಕ್ಟೀಸ್ ಸಾಧನೆ ಅವ್ರಿಗೆ ಕೊಡ್ತಾ ಇರ್ತಾರೆ. ಅವಾಗೇನಾಗುತ್ತೆ, ಸ್ವಲ್ಪ ಕೆಳಗಡೆ ಬೀಳೋದು, ಮತ್ತು ನಿಂತ್ಕೊಳ್ಳೋದು, ಮತ್ತು ನಡೆಯೋದು, ಈ ಥರ ಮಾಡಿ ಒಂದು ದಿನ ಏನು ಮಾಡ್ತಾರೆ, 1 ವರ್ಷ 1 ತಿಂಗಳಾದಮೇಲೆ 2 ತಿಂಗಳಾದಮೇಲೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಶುರು ಮಾಡ್ಕೊಂಬಿಡ್ತಾರೆ. ಅದೇ ಥರನೇ ಈ ಸಾಧನ ಭಕ್ತಿ. ಈ ಭಕ್ತಿ ಅನ್ನೋದು ಬಂದು ನಮ್ಮೆಲ್ರಿಗೂ ಇದೆಯಾ ಇಲ್ವಾ? ಬರೋಕ್ಕೆ ಮುಂದೆ, ಈ ಕೃಷ್ಣ ಕಾನ್ಷಿಯಸ್ ಬರೋಕ್ಕೆ ಮುಂದೆ ನಮಗೆ ಭಕ್ತಿ ಇದೆಯಾ ಇಲ್ವಾ? ಹಾಂ, ಕರೆಕ್ಟ್, ಓಕೆ. ಭಕ್ತಿ ಇರೋದೇ ನಮ್ಗೆ ಬಂದಿರೋದು. ಆದರೆ ಇಲ್ಲಿ ಸ್ವಾಭಾವಿಕವಾಗಿ ಶ್ರೀಲ ರೂಪ ಗೋಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲರ ಹತ್ರನೂ ಭಕ್ತಿ ಇರುತ್ತಂತೆ. ನೀವೀಗ ಇಲ್ಲಿ ನಾಗರಹೊಳೆ ಅಂತ ಇದೆ ಕರ್ನಾಟಕದಲ್ಲಿ, ಒಂದು ಇದು ಕಾಡು. ಅಲ್ಲಿ ಹೋದರೆ ಕಾಡು ಮನುಷ್ಯರೆಲ್ಲ ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಇಲ್ಲಿ ಅಂಚೆಟ್ಟಿ ಆ ಕಡೆ ಡೆಂಗ್ನಿಕೋಟ ಕಡೆ ಹೋದರೆ ಇಲ್ಲೊಂದು ಕಾಡಿದೆ. ಸೊ ಈ ಥರ ಎಲ್ಲ ಕಾಡುಗಳಲ್ಲಿ ಕಾಡು ಮನುಷ್ಯರು ಇರ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಕೂಡ ಅವರು ಒಂದು ಭಕ್ತಿ ಸೇವೆ ಮಾಡ್ತಾ ಇರ್ತಾರೆ. ಅವರು ಏನೋ ಒಂದು ಭಕ್ತಿ ಸೇವೆ ಮಾಡ್ತಾರೆ, ಯಾರಿಗೋ ನಮಸ್ಕಾರ ಮಾಡೋದು. ಅವ್ರಿಗೆ ಗೊತ್ತು ಏನಂದರೆ ಇದು ಹಿಂದ್ಗಡೆ ಒಬ್ಬ ದಿವ್ಯವಾದ ಒಬ್ಬ ಪುರುಷ ಇದ್ದಾನೆ, ಸಚ್ಚಿದಾನಂದ ಸ್ವರೂಪ ಇದೆ ಅಂತ ಅವ್ರಿಗೂ ಗೊತ್ತು. ಬಟ್ ಅವ್ರು ಯಾರು ಏನು ಅಂತ ಯಾವ ತಿಳುವಳಿಕೆನೂ ಅವ್ರಿಗಿರಲ್ಲ. ಆದರೆ ಭಗವಂತ ಇದ್ದಾನೆ ಅನ್ನೋ ಒಂದು ಭಕ್ತಿ ಮಾತ್ರ ಅವ್ರ ಹತ್ರ ಇದ್ದೇ ಇರುತ್ತೆ ಸ್ವಾಭಾವಿಕವಾಗಿ. ஈவன் நீங்கள் காட்டுவாசிகளுக்கிட்ட போனால் கூட அந்த மாதிரி ஒரு சுபாவம் இருக்கும். பகவான் இருக்காங்கன்ற சுபாவம் அவங்க இதயத்திலே அந்த பக்தின்றது இருக்கும். ஆனால் அந்த பக்தி எந்த நிலையில் இருக்குது அப்படின்னா ಶಯನ ಕೋಲத்தில் இருக்குது. ಸೊ ಆ ಭಕ್ತಿ ಅನ್ನೋದು ಎಲ್ರಿಗೂ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ಆದರೆ ಅದು ಯಾವ ಒಂದು ಸ್ಥಿತಿನಲ್ಲಿದೆ ಅಂತ ಹೇಳಿದ್ರೆ ಶಯನ ರೂಪದಲ್ಲಿದೆ, ಮಲ್ಕೊಂಡಿದೆ. ಅದು ಅಂದರೆ ಏನರ್ಥ ಅಂದರೆ ಆ್ಯಕ್ಟಿವ್ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಆ್ಯಕ್ಟಿವ್ ಆಗಿಲ್ಲ ಅಂತೇಳಿ. ಈಗ ನಮ್ಮ ಸಿಮ್ಮು ಬಂದು ಡೇಟ್ ಎಕ್ಸ್ಪೈರಿ ಆಗೋದ್ರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅವನೇನು ಮಾಡ್ತಾನೆ, ಕನೆಕ್ಷನ್ ಕಟ್ ಮಾಡಿಬಿಡ್ತಾನೆ. ಅದಕ್ಕೆ ಮತ್ತೆ ನಾವು ಆ್ಯಕ್ಟಿವೇಟ್ ಮಾಡ್ಕೊಬೇಕು. ಅದು ದುಡ್ಡು ಕೊಟ್ಟು ಮತ್ತೆ ಅವ್ರ ಹತ್ರ ಹೋಗಿ ಅದನ್ನು ನಾವೇನು ಮಾಡಬೇಕು, ಮತ್ತೆ ಆ್ಯಕ್ಟಿವೇಟ್ ಮಾಡ್ಕೊಬೇಕು. ಅದೇ ಥರನೇ ಇಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಭಕ್ತಿ ಸೇವೆ ಅನ್ನೋದು ಇರುತ್ತೆ. ಎಲ್ಲರಿಗೂ ಭಕ್ತಿ ಸೇವೆ ಇರ್ಕೋ.
அதை வந்து நம்ம என்ன பண்ணுறோம், மறுபடியும் ரினிவல் பண்ணிக்கணும். அது வந்து புனரர்ஜிதம் பண்ணிக்கணும். அதை வந்து மறுபடியும் ரினிவல் பண்ணணும். அதை தான் இந்த சாதன பக்திக்கு வந்து அந்த 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 விஷயத்தில் வந்து இந்த வைதீக பக்தி வந்து ரொம்ப ரொம்ப நம்மளுக்கு வந்து ஹெல்ப் பண்ணுது அப்படின்னு சொல்கிறாங்க. இங்கே வைதீக பக்தி அப்படின்றது என்ன சொல்கிறாங்க அப்படின்னா, எல்லா இந்த பக்தி சேவை செய்கிறதுக்கு சில நியமங்கள் எல்லாமே இருக்குது. அந்த நியமங்களை வந்து அந்த நியமங்களோட அடிப்படையில் வந்து நம்ம ஃபாலோ பண்ணுவோம். இப்போ காலையில் பிரம்ம முகூர்த்தத்தில் நம்ம எந்திக்கணும், மங்களார்த்தி செய்யணும் அப்படின்றது வந்து எல்லாருக்குமே வந்து ரொம்ப கஷ்டமாக தான் இருக்கும். ஏன் கஷ்டமாக இருக்கும் அப்படின்னா, 4 மணிக்கு எந்திக்கிறது வந்து அவ்வளோ சர்வசாதாரணமான விஷயமே கிடையாது. பக்தர்கள் வேணால் வந்து சாதனை பண்ணுறதுனால அவங்க வந்து இயல்பாகவே அவங்க வந்து எந்திச்சிட்டு அந்த சாதன பக்தியை பண்ணுவாங்க. ஆனால் ஒரு அபக்தராக இருக்கிறவங்க, ஒரு சாதனை இல்லாதவங்க என்ன பண்ணுவாங்க, அவங்களுக்கு சொன்னால் கண்டிப்பாக ரொம்ப ಕಷ್ಟಪಡುವಾಗ. ಸೊ ಸಾಧಾರಣವಾಗಿ ಭಕ್ತರು ಏನು ಮಾಡ್ತಾರೆ, ಬ್ರಹ್ಮಮುಹೂರ್ತದಲ್ಲಿ ಎದ್ದು ಭಗವಂತನಿಗೆ ಸೇವೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಇದು ಸುಲಭವಾಗಿ ಅವ್ರು ಎದ್ದು ಬಿಡ್ತಾರೆ. ಅವ್ರಿಗೇನು ಅದು ಕಷ್ಟನೇ ಇಲ್ಲ. ಯಾಕಂದರೆ ಅವರು ಸಾಧನೆ ಮಾಡ್ತಾ ಇರ್ತಾರೆ. ಪ್ರತಿದಿನ ಒಂದು ಶಿಕ್ಷಣ ತೊಗೊಂಡಿರ್ತಾರೆ. ಆ ಶಿಕ್ಷಣೆಗೆ ತಕ್ಕಂತೆ ಅವ್ರು ಮಾಡ್ತಾ ಇರ್ತಾರೆ. ಅದರಿಂದ ಅವ್ರಿಗೆ ಇದು ಒಂದು ದೊಡ್ಡ ಕಷ್ಟ ಅಂತ ತಿಳ್ಕೊಳ್ಳೋದು. ಅದೇ ಪ್ರಾರಂಭ ದಿಸೆயில் என்ன பண்ணுவாங்க அப்படின்னா, அவங்களும் வந்து ரொம்ப கஷ்டப்பட்டிருப்பாங்க. அவ்வளோ ஈஸியாக கிடையாது. ஏன்னா இந்த பௌதிக உலகத்தில் வந்து அந்த அளவுக்கு பற்று இருக்கிறதுனால, அவ்வளோ ஆக்கர்ஷணை இருக்கிறதுனால, தமோ ரஜோ குணத்தில் நம்ம ஆழ்ந்து போனதுனால நம்மளுக்கு வந்து ரொம்ப கஷ்டமாகவே இருக்கும். ಸೊ ತಮೋ ರಜೋಗುಣದಲ್ಲಿ ನಾವು ಒಂದು ತುಂಬ ಮುಳುಗೋಗ್ಬಿಟ್ಟಿರ್ತೀರಿ. ಅದರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾವು ಭಗವಂತನಿಗೆ ಆರತಿ ಮಾಡೋದು, ಪೂಜೆ ಮಾಡೋದು, ಮತ್ತು ಇದು ಬೇರೆ ಬೇರೆ ಸೇವೆಗಳು ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದು ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟೈಮಿಗೆ ನೀವು ಎದ್ರೇ ನಾವು ಮಾಡೋಕ್ಕಾಗುತ್ತೆ ಅಂತ ಕೆಲವರಿಗೆ ಆ ರೂಲ್ಸ್ ಇಟ್ಟರೆ ಅವ್ರು ಏನು ಮಾಡ್ತಾರೆ, ಕರೆಕ್ಟಾಗಿ ಅದನ್ನು ಫಾಲೋ ಮಾಡ್ತಾರೆ. ಈಗ ಪ್ರಸಾದ ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದೀರಿ. ಆ ಪ್ರಸಾದ ವಿನಿಯೋಗ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ಏನು ಮಾಡ್ತಾರೆ, ಅದನ್ನು ಪ್ಲ್ಯಾನಿಂಗ್ ಆ್ಯಂಡ್ ಆರ್ಗನೈಸೇಷನ್ಸ್ ಸರಿಯಾಗಿರಲ್ಲ. ಎಲ್ಲರೂ ತುಂಬ್ಕೊಂಡ್ಬಿಡ್ತಾರೆ. ಎಲ್ಲಿ ಪ್ರಸಾದ ಕೊಡ್ತಾರೆ ಅಲ್ಲಿ ತುಂಬ್ಕೊಂಡ್ಬಿಡ್ತಾರೆ. ಎಲ್ಲರೂ ಬಂದು ತೊಗೊತಾ ಇರ್ತಾರೆ. ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ, ಕೆಲವರೆಲ್ಲ ಕೆಳಗೆ ಚೆಲ್ತಾ ಇರ್ತಾರೆ. ಸೊ ಇನ್ನೊಂದು ಏನಾಗುತ್ತೆ ಅಂದರೆ, ಇನ್ನೂ ತುಂಬ ಕ್ರೌಡ್ ಜಾಸ್ತಿ ಆಗಿಬಿಟ್ರೆ ಆ ಪ್ರಸಾದದ ಪಾತ್ರೆನೇ ಕೆಳಗಡೆ ಬಾರ್ಲಾಕ್ಬಿಡ್ತಾರೆ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಯಮಗಳಿಲ್ಲ ಅಂತ ಅರ್ಥ. ಸೊ ಅಲ್ಲಿ ರೂಲ್ಸ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಅರ್ಥ. ಈಗ ಇವಾಗೆಲ್ಲೋ ಆನ್ಲೈನಲ್ಲಿ EB ಬಿಲ್ ಕಟ್ತಾಯಿದ್ರು. ಆ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಈಗ ರೀಸೆಂಟಾಗಿ ಸ್ಟಾಪ್ ಆಗಿರೋದು. ಅದು 5-6 ವರ್ಷಗಳ ಮುಂದೆ ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲರೂ EB ಬಿಲ್ ಕಟ್ತಾಯಿದ್ರು. ಸೊ ಎಲ್ಲರೂ ಹೋಗಿ ಒಂದೇ ಸಲ 10 ಜನ ಹೋಗಿ ಕೌಂಟ್ರ್ ಹತ್ರ ಕೊಟ್ಟರೆ ಅವನೇನು ಮಾಡ್ತಾನೆ, ಏನು ಮಾಡ್ಕೊಳಕ್ಕಾಗಲ್ಲ, ಅವ್ನ ಕೈ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವು ರೂಲ್ಸ್ನ ಸರ್ಕಾರ ಬಂದು ಫಾಲೋ ಮಾಡಿಸ್ತಾರೆ ಜನರ ಹತ್ರ. ಅದೇ ಥರನೇ ಇಲ್ಲಿ ಭಕ್ತಿ ಸೇವೆಯಲ್ಲಿ ಕೆಲವು ರೂಲ್ಸ್ನ ಫಾಲೋ ಮಾಡ್ತಾರೆ. ಈ ಟೈಮ್ಗೆ ನೀನು ಹೇಳಬೇಕು, ಸೂರ್ಯ ಉದಯ ಆಗೋಕ್ಕೆ ಮುಂದೆನೇ ನಾವು ಎದ್ದು ಸ್ನಾನ ಮಾಡಿಕೊಂಡು ಆ ಭಕ್ತಿ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ತುಂಬ ವಿಶೇಷವಾಗಿರುತ್ತೆ, ಚೆನ್ನಾಗಿ ನಮಗೆ ಸತ್ವಗುಣದಲ್ಲಿರುತ್ತೆ ಅಂತ ಹೇಳ್ತಾರೆ. ಸೊ ಸಾಧನ ಭಕ್ತಿಯ ವೈದಿಕ ಭಕ್ತಿ ಏನು ಅಂದರೆ, ನಿಯಮಗಳನ್ನ ಇಟ್ಕೊಂಡು ನಾವು ಸಾಧನ ಭಕ್ತಿ ಮಾಡೋದು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ಫಾಲೋ ಮಾಡ್ತೀವಿ. ಇದು ಮಾಡಬಾರ್ದು, ಇದು ಮಾಡಬೇಕು. ಸೊ ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗ್ಬೋದು. ಸೊ ಇದನ್ನು ದೇವಸ್ಥಾನ ಹೊಡೆ ಬಂದರೆ ನಾವು ಕೈಕಾಲು ತೊಳ್ಕೊಂಬರ್ಬೇಕು. ಮತ್ತು ಗುರುಗಳಿಗೆ, ಕೃಷ್ಣನಿಗೆ ಫಸ್ಟ್ ನಮಸ್ಕಾರ ಆಗಬೇಕು, ಮತ್ತು ಗುರುಗಳಿಗೆ ನಮಸ್ಕಾರ ಆಗಬೇಕು. ಮತ್ತು ಯಾರಲ್ಲಿ ಪ್ರಸಂಗ ಕೊಡ್ತಾ ಇದ್ದಾರೋ ಅವ್ರಿಗೆ ನಾವು ತಲೆ ಬಾಗ್ಬಿಟ್ಟು ಅವ್ರಿಗೆ ನಮಸ್ಕಾರಕ್ಕೆ ನಾವು ಕೂತ್ಕೋಬೇಕು. ಇದೆಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆಮೇಲೆ ಬೆಳಗ್ಗೆ ಎದ್ದಬೇಕು, ಮಂಗಳಾರತಿ ಮಾಡಬೇಕು, ನರಸಿಂಹ ಪೂಜೆ ಮಾಡಬೇಕು, ತುಳಸಿ ಪೂಜೆ ಮಾಡಬೇಕು. ಅದಾದಮೇಲೆ 16 ರೌಂಡ್ ಜಪ ಮಾಡಬೇಕು. ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ஸோ நியமங்கள் இருக்குது. அந்த நியமங்களை வச்சு நம்ம ஃபாலோ பண்ணுறது தான் வைதீக பக்தி. வைதி பக்தி அப்படின்னா விதிப்பட்ட பக்தி. ஸோ இந்த மாதிரி விதிகள் இருக்குது, இந்த அறிகுறைகளை வந்து இருக்குது. அந்த அறிகுறைகளை வந்து நீங்கள் ஃபாலோ பண்ணணும் அப்படின்னு சொல்கிறது தான் சாதன பக்தி அப்படின்னு சொல்கிறாங்க. இந்த வைதீக பக்தி என்ன ஆகுதுன்னா, சில வருடங்கள் நம்ம வந்து ரொம்ப சீரியஸாக நம்ம ப்ராக்டிஸ் பண்ணுறதுனால அந்த வைதீக பக்தி, அந்த வைதி பக்தி என்ன ஆகுதுன்னா ராகானுக பக்தியாக மாறிடும். ராகானுக பக்தியாக மாறுது அப்படின்னா, வைதி பக்தியில் வந்து இப்போ நம்ம காலையில் எந்திக்கணும் அப்படின்னு என்ன செய்கிறோம், நம்ம அலாரம் வச்சுக்கிறோம். மொபைலில் 4 மணிக்கு நம்ம எந்திக்கணும் அப்படின்னு சொன்னால் நம்ம ஒரு 3:45 அலாரம் வச்சு டக்குன்னு எழுந்திச்சிட்டு நம்ம குளிச்சுட்டு அப்புறமா போவோம். ஸோ இது வந்து ರೂಲ್ಸ್. ಇದು வந்து ಫೋರ್ಸ್ಫುಲ್ಲಾಗಿ நம்ம செய்கிறது. ನಾವು ಏನು ಮಾಡ್ತೀರಿ, ಕಡ್ಡಾಯವಾಗಿ ಮಾಡೋದು ಇದು. ಸೊ 4 ಗಂಟೆಗೆ ಏಳಲೇಬೇಕಪ್ಪ, ಭಕ್ತಿ ಸೇವೆ ಮಾಡಲೇಬೇಕು ಅಂತ ಒಂದು ಕರ್ತವ್ಯ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಇದು. ಸೊ ಕರ್ತವ್ಯವನ್ನು ತೋರಿಸುತ್ತೆ. ಯಾಕಂದರೆ ಆ ವಿಧಿ ಭಕ್ತಿ ಮಾಡೋನು ಏನು ಮಾಡ್ತಾನೆ, 4 ಗಂಟೆಗೆ ಎದ್ದೇಳಿದ್ದಕ್ಕೆ ಅವನಿಗೆ ನ್ಯಾಚುರಲ್ ಆಗಿ ಬರಲ್ಲ, ಆ ಪ್ರೀತಿ ವಾತ್ಸಲ್ಯದಿಂದ ಬರಲ್ಲ.
ಮಾಡಬೇಕಪ್ಪ, ಎಲ್ಲರೂ ಮಾಡ್ತಾಯಿದ್ದಾರೆ, ನಾನು ಮಾಡಬೇಕು ಅಂತ ಏನು ಮಾಡ್ತಾನೆ, ಅವನು ಅಲಾರಾಮ್ ಇಟ್ಕೊಂಡೇ ಅವನು ಹೇಳಬೇಕು. ಅಲಾರಾಮ್ ಇಟ್ಕೊಂಡು ಎದ್ಬಿಟ್ಟು ಆಮೇಲೆ ಅವನು ಮಂಗಳಾರತಿ ಮಾಡೋದು ಎಲ್ಲ ಪೂಜೆಗಳೆಲ್ಲ ಅಲ್ಲದೆ ಕರೆಕ್ಟಾಗಿ ಮಾಡ್ತಾನೆ, ಎಲ್ಲ ಕರೆಕ್ಟಾಗಿ ಮಾಡ್ತಾನೆ. ಏನು ಹೇಳಿದಾರೆ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡೇ ಬರ್ತಾ ಇರ್ತಾನೆ. ಇದು ವೈದಿ ಭಕ್ತಿ ಅಂತ ಹೇಳ್ತಾರೆ. ರಾಗಾನ ಭಕ್ತಿಯಲ್ಲಿ ಆ ಥರ ಇಲ್ಲ. ರಾಗಾನುಗ ಭಕ್ತಿ ಏನು ಹೇಳ್ತಾರೆ ಅಂದರೆ, ಅವನು ತುಂಬ ಏನೋ ಪ್ರೀತಿ ವಾತ್ಸಲ್ಯದಿಂದ ಮಾಡ್ತಾನೆ ಭಗವಂತನಿಗೆ. ಈಗ ಕರ್ತವ್ಯ ಅನ್ನೋದು ಏನು, ಈಗ ಕಂಪ್ನಿಗೆ ಹೋಗೋದು ಕರ್ತವ್ಯ, ಕೆಲಸ ಮಾಡೋದು ಕರ್ತವ್ಯ, ವ್ಯಾಪಾರ ಮಾಡೋದು ಕರ್ತವ್ಯ, ಒಂದು ಸ್ಕೂಲ್ಗೆ ಟೀಚರ್ ಆಗಿ ಇರುವಾಗ ಇದು ವಿದ್ಯಾರ್ಥಿಗಳಿಗೆ ಪಾಠ ಹೇಳೋದು ಕರ್ತವ್ಯ. ஸோ இந்த மாதிரி அந்த கர்த்தவியன்றது இருக்கும், அந்த என்ன கடமைன்றது இருக்குது. இதில் விதி பக்தியில் வந்து கடமையாக நம்ம செய்கிறது, ஒரு சேவையாக செய்கிறதில்ல, ஒரு என்ன சொல்கிறது, அன்பாக செய்கிறதில்ல, அன்பு பரிமாட்டம் அங்கே இருக்கிறதில்ல. ஆனால் ராகானுக பக்தியில் வந்து அன்பு பரிமாட்டம் இருக்கும். நேச்சுரலாகவே அவன் வந்து எஞ்சிடுவான், அவனுக்கு அலாரமே தேவையில்லை. ஏன்னா அவனுக்கு அந்த அக்கறை இருக்குது. பகவானுக்கு வந்து பகவான்கிட்ட நம்ம வந்து ಅன்பು ಪರಿಮಾಟ பண்ணணும். ಭಗವಂತನ ಹತ್ರ ನಾವು ಪ್ರೀತಿ ಸೇವೆಯನ್ನು ನಾವು ಏನ್ಬೇಕು, ನಾವು ಕೊಡಬೇಕು, ಭಗವಂತನ ಕರುಣೆಯನ್ನು ತೊಗೋಬೇಕು ಅಂತ ಒಂದು ಪ್ರೀತಿ ವಾತ್ಸಲ್ಯದಿಂದ ಅವನು ಮಾಡ್ತಾನೆ. ಅದು ರಾಗಾನುಗ ಭಕ್ತಿ ಅಂತ ಹೇಳ್ತಾರೆ. ರಾಗದಿಂದ ಮಾಡೋದು, ಅನುರಾಗದಿಂದ ಮಾಡೋದು. ಸೊ ಇದಕ್ಕೆ ರಾಗಾನುಗ ಭಕ್ತಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಅದೇ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ಒಂದು ಚಿಕ್ಕ ಮಗುನ ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ದಿ ವಾಕಿಂಗ್ ಕೆಪಾಸಿಟಿ ಇಸ್ ದೇರ್ ಒರಿಜಿನಲಿ in the child, and simply by little practice he walks very nicely. Similarly, devotion service to the Supreme Lord in the material instinct of every living entity, even uncivilized mind like the aborigines offer their respective obeisance to something wonderful exhibited by nature's law. So and they appreciate that behind some wonderful exhibition or action there is something supreme. So this consciousness, though lying dormant in those who are materially contaminated, is found every living entity, and when purified this is called Krishna consciousness. So ನಮಗೆ ಈ ಭಕ್ತಿ ಅನ್ನೋದು ಬಂದು ಇದೆ, ಆದರೆ ಅದು ಆ್ಯಕ್ಟಿವ್ ಆಗಿಲ್ಲ, ಅದು ಚುರುಕಾಗಿಲ್ಲ. ಅದನ್ನು ಚುರುಕು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕೃಷ್ಣ ಕಾನ್ಷಿಯಸ್ನ ನಾವು ಪ್ರಾಕ್ಟೀಸ್ ಮಾಡಬೇಕು, ಕೃಷ್ಣ ಭಕ್ತಿನ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಕೃಷ್ಣ ಭಕ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಆ ಚುರುಕು ಅನ್ನೋದು ಬಂದ್ಬಿಡುತ್ತೆ. ಆಗ ಇದು ಏನದು ಆ ಡಾರ್ಮೆಂಟ್ ಆಗಿರೋದು, ಆ ಮಲ್ಕೊಂಡಿರೋ ಇದು ಸ್ಥಿತಿನಲ್ಲಿರೋ ಈ ಭಕ್ತಿ ಸೇವೆ ಏನಾಗುತ್ತೆ ಅಂದರೆ, ಎದ್ದು ಓಡೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀರಿ. ஸோ நம்ம வந்து சயன கோலத்தில் இருக்கிற நம்ம அந்த பக்தி தொண்டு என்ன ஆகுது அப்படின்னா, கிருஷ்ண உணர்வு நம்ம வந்து கடைப்பிடிக்கிறதுனால என்ன ஆகுது அப்படின்னா, இந்த சாதன பக்தி பண்ணுறதுனால அதை வந்து நம்ம ஓட ஆரம்பிச்சிடும். அப்படின்னா நம்ம பக்தி சேவை வந்து ரொம்ப ஃபாஸ்ட்டாக போயிட்டுருக்கு அப்படின்னு சொல்லி அர்த்தம். ஸோ அடுத்தது என்ன சொல்கிறாங்க அப்படின்னா, தேர் ஆர் சர்டன் ப்ரிஸ்கிரைப்டு மெத்தட்ஸ் ஃபார் எம்ப்ளாயிங் அவர் சென்சஸ் அண்ட் மைண்ட் இன் சச் a way that our dormant consciousness for loving Krishna will be invoked as much as child with a little practice can begin to walk. One has no basic walking capacity, cannot walk by practice. ಸೊ ಈಗ ಒಂದು ಮಗು ನಡಿಬೇಕು ಅಂದರೆ ಅದಕ್ಕೆ ನ್ಯಾಚುರಲಾಗಿ ಆ ಒಂದು ಇನ್ಸ್ಟಿಂಕ್ಟ್ ಇರುತ್ತೆ, ಅದು ನಡಿಬೇಕು ಅಂತ ಒಂದು ಸ್ವಭಾವ ಅದಕ್ಕಿರುತ್ತೆ. ಆದರೆ ನಡಿಬೇಕು ಅಂತ ಒಂದು ಉದ್ದೇಶನೇ ಇಲ್ದಿರ ಒಂದು ಮಕ್ಕಳಿಗೆ ನಡೆಯೋಕ್ಕೆ ಆಗಲ್ಲ. ಅದು ಅಂದರೆ ಅರ್ಥ ಏನಂದರೆ, ಈಗ ನಮ್ಮ ಇಂದ್ರಿಯಗಳನ್ನ, ನಮ್ಮ ಮೈಂಡನ್ನು, ನಮ್ಮ ಮನಸ್ಸನ್ನು ಯಾವಾಗಲೂ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಿಯುಕ್ತ ಮಾಡ್ಕೊಬೇಕು. ಭಗವಂತನ ಸೇವೆಯಲ್ಲಿ ಯಾವಾಗಲೂ ಅದರಲ್ಲಿ ತೊಡಗಿಸ್ಬೇಕು. ಅದು ತೊಡಗಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಅದು ಸರಳವಾಗಿ ಬಂದು ಆ ಭಗವಂತನ ಮೇಲೆ ಒಂದು ಅದು ಆಸೆ, ರುಚಿ ಅದೆಲ್ಲ ನಮಗೆ ಒಂದೊಂದೇ ಬೆಳ್ಕೊಂಡು ಬರ್ತಾ ಇರುತ್ತೆ. ஸோ ஒரு பக்தரை வந்து என்ன பண்ணணும் அப்படின்னா, தன்னோட புலங்களையும் தன்னோட மனசையும் எப்பவும் வந்து பகவானோட சேவையில் வந்து தொடர்ந்து அதை வந்து அதில் வந்து தன்னோட பகவானோட திருப்பாதையில் வந்து நிற்க வைக்கிறதுனால, அந்த ஒரு இதில் இருக்கிறதுனால சாதாரணமாக அவங்களுக்கு வந்து அந்த ருச்சி வந்து ஜாஸ்தி ஆகிட்டே இருக்கும். அந்த பகவானுக்கு பக்தி தொண்டு வந்து நாளைக்கு அது வளர ஆரம்பிச்சிடும். ஸோ எவ்ரி லிவிங் என்டிட்டி அண்டர் தி ஸ்பெல் ஆஃப் மெட்டீரியல் எனர்ஜி இஸ் ஹெல்ட் டு பி இன் அப்நார்மல் கண்டிஷன் of madness. In Srimad Bhagavatam it is said, generally the conditioned soul is mad because he is always engaged in activities which are the cause of bondage and suffering. So ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಸೊ ಸಾಮಾನ್ಯವಾಗಿ ಎಲ್ಲ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಭೌತಿಕ ಪ್ರಪಂಚದಲ್ಲಿ ಯಾವಾಗಲೂ ಈ ಸಂಸಾರದಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇರ್ತಾರೆ. ಸಂಸಾರ ಅಂದರೆ ಈಗ ತಾಯಿ, ತಂದೆ, ಮಕ್ಕಳು, ಗಂಡ, ಹೆಂಡತಿ, ಇದಲ್ಲ ಸಂಸಾರ. ಈ ಭೌತಿಕ ಪ್ರಪಂಚ, ಈ ಜನ್ಮ, ಮೃತ್ಯು, ಜರ, ವ್ಯಾಧಿನ ಸಂಸಾರ ಅಂತ ಹೇಳ್ತಾರೆ. ಅದರಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನಾವು ಪ್ರತಿಯೊಬ್ಬರು. ಬಟ್ ನಾವು ಇಲ್ಲಿ ಸಾಧಕರಾಗಿ ಏನು ಮಾಡಿದ್ದೀರಿ, ಭಕ್ತರ ಒಂದು ಸಾಂಗೀತದಲ್ಲಿ ನಾವು ಇರೋದ್ರಿಂದ ಏನಾಗುತ್ತೆ, ಅದನ್ನು ನಾವು ತಿಳ್ಕೊಂಡು ಹೇಗಾದರೂ ಈ ಭವಬಂಧನದಿಂದ ನಾವು ಬಿಡುಗಡೆ ಆಗಬೇಕು ಅಂತ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಅದೇ ನಮಗೂ ಅವ್ರಿಗಿರೋ ಡಿಫ್ರೆನ್ಸ್ ಅದೇ. ஸோ நம்மளுக்கும் அந்த பௌத்திகவாதிகளுக்கு இருக்கிற டிஃப்ரென்ஸ் என்னென்னா,
அந்த சம்சாரான்ற அந்த ஜென்மாமிருத்து ஜெரவியாதின்ற அந்த ஒரு வட்டத்தில் எப்படி நம்ம மாட்டிக்கணும், அந்த மாட்டிக்கிறதுக்கு நம்மளுக்கு என்னென்ன தகுதி இருக்கோ அது எல்லாமே செஞ்சிட்ருக்கோம். அது என்னென்ன அந்த பயிற்சியை நோக்கி போயிட்டுருக்காங்களே தவிர அதிலேருந்து எப்படி நம்ம வெளியே வரலான்றது வந்து யாருமே முயற்சி பண்ணாமல் இருக்காங்க. அதான் சாமான்யமாக எல்லா ஜீவராசிகளுக்கும் இருக்கிற ஒரு சுவாபாவிக ஒரு சுபாவம் அதுதான். ஆனால் ஸ்பிரிட் சோல் அவரோட ஒரு ஆன்மீகமான ஒரு ஜீவி என்ன பண்ணுது அப்படின்னா, தான் யார், தான் வந்து தன்னோட நிலை என்ன அப்படின்றது வந்து புரிஞ்சுக்கிட்டு என்ன பண்ணுது, அந்த நிலைக்கு தகுந்த மாதிரி அது ಪಯರ್ಚಿ பண்ண ಆರಂಭಿಸಿರು. ಆದರೆ ನಿಜವಾದ ಆತ್ಮ ಅಂದರೆ ಆಧ್ಯಾತ್ಮಿಕವಾದ ಆತ್ಮ ಏನು ಮಾಡುತ್ತೆ ಅಂದರೆ, ತಾನು ಯಾರು, ತಾನು ಎಲ್ಲಿಂದ ಬಂದಿರೋದು, ತಾನು ಯಾಕೆ ಈ ಥರ ಕಷ್ಟಪಡ್ತಾ ಇದ್ದಾರೆ, ನಾನು ನಿಜವಾಗಿ ಇದರಿಂದ ನಾನು ಹೊರಗಡೆ ಬರಬೇಕಂದ್ರೆ ನಾನು ಏನು ಮಾಡಬೇಕು, ನಾನು ನನ್ನ ಹಿಂದೆ ನನ್ನ ಚರಿತ್ರೆ ಏನು, ಭಗವಂತ ಯಾರು, ಭಗವಂತನ ಸ್ಥಾನ ಏನು, ನನ್ನ ಸ್ಥಾನ ಏನು, ನನಗೆ ಭಗವಂತನಿಗಿರೋ ಸಂಬಂಧ ಏನೋ ಇದೆಲ್ಲ ತಿಳ್ಕೊಂಡು ಏನು ಮಾಡ್ತಾನೆ ಅಂದರೆ ಅದಕ್ಕೆ ತಕ್ಕಂತೆ ಅವನು ಭಕ್ತಿ ಸೇವೆ ಮಾಡೋದಕ್ಕೆ ಪ್ರಯತ್ನಪಟ್ಟು ವಿಕರ್ಮನ ಮಾಡೋಕ್ಕೆ ಅವನು ಪ್ರಯತ್ನನೇ ಪಡಲ್ಲ. ஸோ விக்ரம பண்ணுறதுக்கு அவன் வந்து முயற்சியே பண்ணுறதில்ல. ஸோ விக்ரம ಅಂತ ಹೇಳಿದ್ರೆ எந்த செயல் வந்து பகவானுக்கோ பகவானால் எழுதப்பட்ட காவியங்களுக்கு வந்து விருத்தமாக செயல்படுறதுனால வந்து விக்ரமா அப்படின்னு சொல்கிறாங்க. அதனால் சாதன பக்தி வந்து என்ன அப்படின்னா மங்களாரத்தி செய்கிறது, விக்கிரக ஆராதனை. ஏன் விக்கிரக ஆராதனை, டிடி வர்ஷிப் எதுக்காக செய்யணும் அப்படின்னா, ஏன்னா நம்மளால் 24 மணி நேரம் பகவானோட நாமத்தை வந்து ஜபிக்க முடியாது. அதனால் பிரபுபாதர் என்ன பண்ணார், பிரபுபாதருக்கு நல்லா தெரியும். ஏன்னா ஒரு ஆச்சாரியருக்கு வந்து தன்னோட சீடர்களோட மனநிலை, அப்புறம் வந்து பவிஷ்யத்தில் அந்த சூழ்நிலையை பற்றி, அந்த கலியுகத்தோட பிரபாவத்தை பற்றி அவங்களுக்கு நல்லா தெரியும். அது தெரிஞ்சதுனால பிரபுபாதர் என்ன பண்ணார், அந்த 24 மணி நேரம் எப்படி பகவானோட சேவையில் எந்த விதத்தில் ஈடுபடணும் அப்படின்றது அவங்களுக்கு நல்லா தெரியும். அந்த விதத்தில் வந்து ஈடுபடுற மாதிரி நம்மளுக்கு என்ன பண்ணாங்க, காலையில் 4:30 மணிலேருந்து நைட்டு 9 மணி வரைக்கும் ஒரு ಪ್ಯಾಕೇಜ್ நம்மளுக்கு கொடுத்துட்டாங்க. ಸೊ ಪ್ರಭುಪಾದರಂಥ ಆಚಾರ್ಯರಿಗೆ ಚೆನ್ನಾಗಿ ಗೊತ್ತು, ಕಲಿಯುಗದಲ್ಲಿ ಜನ ಬಂದು ಸೋಂಬೇರಿ ಆಗಿರ್ತಾರೆ, ಮತ್ತು ಅಜ್ಞಾನದಲ್ಲಿರ್ತಾರೆ, ಮತ್ತು ಇನ್ನೂ ಏನು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಅವ್ರಿಗೆ ಗೊತ್ತು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಭಾಗವತಮಲ್ಲಿ ಒಂದು ಶ್ಲೋಕನೇ ಇದೆ ಇದ್ರ ಬಗ್ಗೆ 2ನೇ ಅಧ್ಯಾಯದಲ್ಲಿ. ಸೊ ಅದಕ್ಕೇನು ಮಾಡ್ತಾರೆ ಅಂದರೆ, ಮಂದ ಸುಮಂದ ಮತಯೋ ಮಂದ ಭಾಗ್ಯ, ಮಂದ ಬುದ್ಧಿ ಜಾಸ್ತಿ ನಮಗೆ ಕಲಿಯುಗದಲ್ಲಿ ಎಲ್ಲರಿಗೂ. ಅದಕ್ಕೆ ಇದೆಲ್ಲ ಇರುತ್ತೆ ಅಂತ ಅವ್ರಿಗೆ ಗೊತ್ತು. ಅದಕ್ಕೇನು ಮಾಡಿದ್ರೆ ಪ್ರಭುಪಾದರು ಬೆಳಗ್ಗೆ 4:15 ರಾತ್ರಿ 9 ಗಂಟೆವರೆಗೂ ಎಲ್ಲ ಒಂದು ಬೇರೆ 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 ಭಕ್ತಿ ಸೇವೆಯಲ್ಲಿ ನಮಗೆ ಒಂದು ಪ್ರೋಗ್ರಾಮ್ ಥರ ಮಾಡಿಕೊಟ್ಟಿದ್ದಾರೆ, ಆ ಪ್ಯಾಕೇಜ್ ಮಾಡಿಕೊಟ್ಟಿದ್ದಾರೆ. ಆ ಪ್ಯಾಕೇಜ್ನಲ್ಲಿ ನಾವು ಯಾವಾಗ ಒಳಗಡೆ ಸೇರ್ಕೊತೀರೋ ಆಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜೀವನ ಸಾರ್ಥಕವಾಗಿಬಿಡುತ್ತೆ. ಅದಕ್ಕೆ ದೇರ್ಫೋರ್ ವಿ ಮಸ್ಟ್ ಪ್ರಾಕ್ಟೀಸ್ ಸಾಧನ ಭಕ್ತಿ ವಿಚ್ ಮೀನ್ಸ್ ಟು ಆಫರ್ ಮಂಗಳಾರತಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಮಾರ್ನಿಂಗ್ ಪ್ರೋಗ್ರಾಮ್ ಮಾತ್ರ ಯಾವತ್ತೂ ತುಂಬ ವಿಶೇಷವಾಗಿ ಯಾವತ್ತೂ ಬಿಡದಿರ ನಾವು ಮಾಡಬೇಕು. ಯಾವ ಪ್ರೋಗ್ರಾಮ್ ಮಾಡ್ತಿರೋ ಯಾವ ಪ್ರೋಗ್ರಾಮ್ ಮಾಡಲ್ವೋ, ಆದರೆ ಬೆಳಗ್ಗೆ ಪ್ರೋಗ್ರಾಮ್ ಮಾಡೋದು ಬಂದು ತುಂಬ ವಿಶೇಷ. ಯಾವಾಗಲೂ ಅದರಲ್ಲಿ ಒಳ್ಳೆ ರಿಸಲ್ಟ್ಸನ್ನ ನಾವು ನೋಡ್ಬೋದು. ಈಗ ಇತ್ತೀಚೆಗೆ ಸಮೀಪದಲ್ಲಿ ಇರೋ ಭಕ್ತರು ಅವರು ಯಶಸ್ವಿಯಾಗಿದ್ದಾರೆ ಅಂತ ಅಂದರೆ ಕಾರಣ ಏನು ಅಂದರೆ, ಬಿಕಾಸ್ ಆಫ್ ದರ್ ಮಾರ್ನಿಂಗ್ ಪ್ರೋಗ್ರಾಮ್ ಆ್ಯಂಡ್ ಬಿಕಾಸ್ ಆಫ್ ದಿಸ್ ಸಾಧು ಸಂಘ. ಈ ಸಾಧು ಸಂಘದಿಂದನೇ ಅವ್ರು ಬಂದು ಯಶಸ್ವಿಯಾಗಿರೋದು. ಈ ಮಾರ್ನಿಂಗ್ ಪ್ರೋಗ್ರಾಮು ವಿಶೇಷ, ಇದೊಂದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಅನ್ನೋದು ಗೊತ್ತಿರೋದು ಅವ್ರಿಗೆ ಸಾಧು ಸಂಘದಿಂದನೇ. ಈ ಸಾಧು ಸಂಘ ಎಲ್ಲ ನಮಗೇನು ಗೊತ್ತಾಗೋದೇ ಇಲ್ವಲ್ಲ. ಮಾರ್ನಿಂಗ್ ಮಂಗಳಾರತಿ ಮಾಡೋದು ಗೊತ್ತಿಲ್ಲ, ನರಸಿಂಹ ಪ್ರೇಯರ್ ಮಾಡೋದು ಗೊತ್ತಿಲ್ಲ, ಚಾಂಟಿಂಗ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ, ಏನೂ ಅಂತ ಗೊತ್ತಿಲ್ವಲ್ಲ. ಸೊ ಇದೆಲ್ಲ ನಾವು ತಿಳ್ಕೊಂಡೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಜನ್ಮ ನಾವು ಯಾವ ಜನ್ಮದಲ್ಲಿ ಸಿಕ್ಕಾಕೊಂತೀರೋ ನಮ್ಗೆ ಹೇಳೋಕ್ಕಾಗಲ್ಲ. ಈಗ ನಾವು ನೋಡ್ಬೋದು, ಒಬ್ಬೊಬ್ಬರು ಒಂದೊಂದು ಜನ್ಮ ತೊಗೊತಾ ಇರ್ತಾರೆ. ಅವ್ರು ಯಾವ ಥರ ಜನ್ಮ ತೊಗೊಂಡ್ರೆ ಯಾವ ಥರ ಜನ್ಮ ತೊಗೊತಾರೆ ಅಂತ ಹೇಳಿದ್ರೆ, ಅವರ ಶರೀರ ತ್ಯಾಗ ಮಾಡುವಾಗ ಯಾವೊಂದು ಸ್ಮರಣೆಯಲ್ಲಿ ಇರ್ತಾರೋ ಆ ಸ್ಮರಣೆಗೆ ತಕ್ಕಂತೆ ಅವ್ರ ಜೀವ ತೊಗೊತಾರೆ, ಮತ್ತು ಜನ್ಮ ತೊಗೊತಾರೆ. ಸೊ ಅದಕ್ಕೆ ನಾವು ಅದಕ್ಕೆ ದಾರಿನೇ ಕೊಡಬಾರ್ದು. ಸೊ ಅದಕ್ಕೆ வழியே விடக்கூடாது. நம்ம அடுத்த பிறவியில் நம்ம வந்து இந்த பிறவி சில பேர் டிவோட்டிஸை நான் பார்த்துருக்கேன், இந்த ஆகாத பிரபு இந்த வாழ்க்கையில் அடுத்த பிறவியில் பார்த்துடலாம் பிரபு, இன்னும் 4 பிறவி எடுத்துகிட்ட பிறகு நான் வரேன் பிரபு, இன்னும் கொஞ்சம் நான் அனுபவிக்கிறது நிறைய இருக்குது, ஸோ இன்னும் கொஞ்சம் நான் வந்து இன்னும் என்ன ಉಲ್ಲಾಸமாக ನಾನು இருக்கணும்னு சொல்லி எனக்கு ತೋಣುದು. ಅಂದರೆ ಇನ್ನೂ 4 ಜನ್ಮ ತೊಗೊಳೋಣ, ಅದಾದಮೇಲೆ ನಾವು ಭಗವಂತ ಹತ್ರ ಹೋಗೋಣ, ಇನ್ನೂ ಸ್ವಲ್ಪ ನಾವು ಅನುಭವಿಸೋಣ, ಇನ್ನು ನಾನು ಭೋಗಿಸೋ ಅಂಥ ಪ್ರವೃತ್ತಿ ಅವ್ರಿಗಿರುತ್ತೆ. ಇನ್ನೂ ಸ್ವಲ್ಪ ಒಂದು 4-5 ಜನ್ಮಗಳಾಗಲಿ, ಅದಾದಮೇಲೆ ಬರೋಣ, ಅದಾದಮೇಲೆ ಹೋಗೋಣ ಅಂತ ಅವರು ತಿಳ್ಕೊಂಡಿರ್ತಾರೆ.
ಆ ಆ 4-5 ಜನ್ಮದಲ್ಲಿ ನಾವು ಯಾವ ಜನ್ಮದಲ್ಲಿ ತೊಗೊತೀರೋ ನಾವು ಹೇಳೋಕ್ಕಾಗಲ್ಲ. ಈಗ ಶಾಸ್ತ್ರದಲ್ಲಿ ಹೇಳ್ತಾರೆ, ಅದಕ್ಕೆ ಆಚಾರ್ಯಸ್ ಏನು ಮಾಡ್ತಾರೆ, ನಮಗೆ ತಕ್ಕಂತೆ ಪ್ಯಾಕೇಜ್ನ ಡಿಸೈನ್ ಮಾಡಿದ್ದಾರೆ. ಕಸ್ಟಮೈಸ್ಡ್ ಪ್ಯಾಕೇಜ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ನಮ್ಮ ಇದಕ್ಕೆ ಏನು ನಾವು ಮಾಡೋಕ್ಕಾಗುತ್ತೆ, ನಮಗೇನು ಕೆಪಾಸಿಟಿ ಇದೆ, ಅದಕ್ಕೆ ತಕ್ಕಂತೆ ಪ್ರಭುಪಾದರು ಅವ್ರು, ಯಾಕಂದರೆ ಅವ್ರ ಆಚಾರ್ಯ ಅಲ್ವಾ, ಅವ್ರಿಗೆ ಗೊತ್ತು ನಮ್ಮ ಸೈಕೋಫಿಸಿಕಲ್ ನೇಚರ್ ಅವ್ರಿಗೆ ಚೆನ್ನಾಗಿ ಗೊತ್ತು. ನಮ್ಮ ಮಾನಸಿಕವಾದ ನಮ್ಮ ಶಾರೀರಿಕವಾದ ಶಕ್ತಿ, ನಮ್ಮ ಜೀರ್ಣ ಶಕ್ತಿ, ನಮ್ಮ ಕೆಪ್ಯಾಸಿಟಿ, ನಮ್ಮ ತಾಕತ್ತು ಏನೇನಿದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ತಕ್ಕಂತೆ ಅವ್ರು ಏನು ಮಾಡಿದ್ದಾರೆ, ಅದಕ್ಕೆ ತಕ್ಕಂತೆ ಪ್ರೋಗ್ರಾಮ್ ನಮಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇದು ಮನುಸಂಹಿತ, ಧರ್ಮಶಾಸ್ತ್ರಗಳು ಇದೆಲ್ಲ ಓದ್ಬಿಟ್ರೆ ಬೇಕಾದಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ ನಮಗೆ. ಅದಕ್ಕೆ ಅದನ್ನೆಲ್ಲ ನಾವು ಓದಕ್ಕೆ ಹೋಗಬಾರ್ದು. ಏನು ಹೇಳೋದಂದರೆ ರಿಚುವಲ್ಸು, ತುಂಬ ರಿಚುವಲ್ಸನ್ನ ನಾವು ಫಾಲೋ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಭಕ್ತಿ ಸೇವೆನೇ ಇಲ್ದಿರ ಆಗ್ಬಿಡುತ್ತೆ. ಪ್ರತಿ ರಿಚುವಲ್ಸು, ಪ್ರತಿ ಪೂಜಾ ಪುನಸ್ಕಾರಗಳು ಇದೆಲ್ಲ ಏನಕ್ಕೆ ಮಾಡೋದು ಅಂದರೆ ಕೊನೆಗೆ ಭಗವಂತನಿಗೆ ಸಂತೋಷ ಸುಖ ಕೊಡದೇ ಇರೋ ಒಂದು ಹಬ್ಬ, ಕೊಡದೇ ಇರೋ ಅಂಥ ಹೋಮ ಯಜ್ಞ ಯಾವುದು ಒಂದು ಅದು ಯಶಸ್ವಿ ಆಗೋದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖನ ಕೊಟ್ಟಿದ್ದಾರೆ. எந்த ஒரு சடங்கு நம்ம செய்கிற ஒரு சடங்கும் வந்து பகவானை வந்து சந்திருப்தி பண்ணாமல் சந்தோஷத்தை கொடுக்காம அவருக்கு இன்பத்தை கொடுக்காம ஒரு சடங்கு வந்து அது ஒரு சடங்கே கிடையாது அப்படின்னு சொல்கிறாங்க. அது ஒரு சடங்கே கிடையாது அப்படின்னு சொல்கிறாங்க. அதனால் பக்தி அப்படின்றது என்ன அப்படின்னா பகவானை சந்திருப்தி பண்ணுறது தான் பக்தி. அதுக்கு வந்து விளக்கமே அதான், டெஃபினிஷனே அதுதான். ஸோ இப்படி நம்ம வந்து இந்த சாதன பக்தியை வந்து பண்ணுறதுனால நம்மளுக்கு என்ன ஆகுது, அது பண்ண ஸ்லோவாக படிப்படியாக நம்ம ஏற என்ன ஆகுது அப்படின்னா நம்ம வந்து நடக்க ஆரம்பிச்சிடுறோம். தவந்துட்டு இருக்கிற நம்ம வந்து நடக்க ஆரம்பிச்சிடுறோம். அப்போ யார் சப்போர்ட்டும் நம்மளுக்கு தேவையில்லை, அந்த சாதன பக்தி தான் நம்மளுக்கு சப்போர்ட்டு. ஏன்னா சாதன பக்தி இல்லைன்னா அந்த விதிமுறைகளை வந்து நம்ம கடைப்பிடிக்க முடியாது. விதிமுறைகள் என்ன இருக்கோ அதை கடைப்பிடிக்க என்ன ஆகுதுன்னா அது வந்து ஸ்லோவாக ஒரு நல்ல நாளை வந்து என்ன ஆகுது, ಅನ್ಬು ಪರಿಮಾಟಂ ಒಂದು ಸ್ಟಾರ್ಟ್ ಆಗುತ್ತದೆ. ಈ ಸಾಧನ ಭಕ್ತಿ ಮಾಡ್ತಾ ಏನಾಗುತ್ತೆ ಅಂದರೆ ಯಾವ್ದು ನೋಡಿದ್ರೂ ನಾವು ಭಗವಂತನಿಗೆ ಸೇವೆ ಮಾಡೋಣ, ಭಗವಂತನಿಗೆ ಇದು ಅರ್ಪಣೆ ಮಾಡೋಣ. ಒಂದು ತೋಟಕ್ಕೆ ಹೋಗ್ತೀರಿ, ಅಲ್ಲಿ ಚೆನ್ನಾಗಿ ಒಳ್ಳೆ ಪರಿಮಳವಾದ ಪುಷ್ಪಗಳು ಮತ್ತು ಇದು ಮಲ್ಲಿಗೆ ಹೂವು, ಸಂಪಿಗೆ ಹೂವು ಇದೆಲ್ಲ ನೋಡಿದ ತಕ್ಷಣ ನಮಗೇನಾಗುತ್ತೆ ಅಂದರೆ ವಾಹ್, ಇದನ್ನು ಸಾಯಂಕಾಲ ಹೊತ್ತು ಸ್ನಾನ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಭೌತಿಕವಾದಿಗಳು ಅನ್ಕೋತೀವಿ. ಆದರೆ ಶುದ್ಧ ಭಕ್ತರು ಏನು ಮಾಡ್ತಾರೆ ಅಂದರೆ ಚೆನ್ನಾಗಿ ಸಾಧನ ಭಕ್ತಿ ಮಾಡಿರೋರು ಅವ್ರಿಗೇನಾಗುತ್ತಂದರೆ ತುಂಬ ವರ್ಷ ಸಾಧನ ಭಕ್ತಿ ಮಾಡೋದ್ರಿಂದ ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅವ್ರಿಗೆ. ಅಲ್ಲಿ ಭಗವಂತನ ಪ್ರೀತಿಸೋ ಅಂಥ ಒಂದು ಸ್ಟೇಜಿಗೆ ಬಂದುಬಿಡ್ತಾರೆ. ಅದೇ ಭಾವ ಅಂತ ಹೇಳ್ತಾರೆ. ಭಾವ ಅಂದರೆ ನಮ್ಮ ಇಂದ್ರಿಯಗಳು, ನಮ್ಮ ಪ್ರಜ್ಞೆ ಅದೆಲ್ಲ ಏನಾಗುತ್ತಂದರೆ ಕನ್ವರ್ಟ್ ಆಗಿಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ಅದು ಪ್ರೀತಿಯಾಗಿ ಚೇಂಜ್ ಆಗಿಬಿಡುತ್ತೆ. ಆವಾಗ ಇದು ಈ ಸಂಪಿಗೆ ಹೂವು ಭಗವಂತನ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ, ಈ ಮಲ್ಲಿಗೆ ಹೂದಲ್ಲಿ ಭಗವಂತನಿಗೆ ಹಾರ ಕಟ್ಟರೆ ಎಷ್ಟು ಚೆನ್ನಾಗಿರುತ್ತೆ. ಇಂಥದನ್ನು ಭಕ್ತರು ಏನು ಮಾಡ್ತಾರೆ, ಅವ್ರಿಗೆ ನೀವು ಮಣ್ಣು ಕೊಟ್ಟರೆ ಅದನ್ನು ಮಾಣಿಕ್ಯ ಮಾಡಿಕೊಂಡು ಭಗವಂತನಿಗೆ ಸೇವೆಯಲ್ಲಿ ಅವರು ಇದು ಮಾಡ್ಕೊಂಡ್ಬಿಡ್ತಾರೆ, ಸೇವೆ ನಿಯುಕ್ತ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಇದು ಸಾಧನ ಭಕ್ತಿ. ಇದರಲ್ಲಿ ನಮಗೆ ಭಕ್ತಿ ಮಾಡೋದಕ್ಕೆ ತುಂಬ ನಮಗೆ ರಾಗಾನುಗ ಭಕ್ತಿ ದಾರಿಗೆ ತೊಗೊಂಡೋಗೋದಕ್ಕೆ ನಮಗೆ ಸರಳವಾಗುತ್ತೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ಪಿರಿಚುವಲ್ ಸೋಲ್ ಇನ್ ಹಿಸ್ ಒರಿಜಿನಲ್ ಕಂಡೀಷನ್ ಈಸ್ ಜಾಯ್ಫುಲ್, ಬ್ಲಿಸ್ಫುಲ್, ಇಟರ್ನಲ್ ಆ್ಯಂಡ್ ಫುಲ್ ನಾಲೆಡ್ಜ್. ಓನ್ಲಿ ಬೈ ಹಿಸ್ ಇಂಪ್ಲಿಕೇಶನ್ ಇನ್ ಮೆಟೀರಿಯಲ್ ಆ್ಯಕ್ಟಿವಿಟೀಸ್ has he become miserable, temporary and full of ignorance. This is due to vikarma. ಸೊ ನಾವು ಇದೆಲ್ಲ ಕಾರಣ ಏನು ಅಂದರೆ ನಾವು ಅಜ್ಞಾನದಲ್ಲಿ ಇದ್ದೀರಿ. ಇದೆಲ್ಲ ನಮಗೆ ತಿಳ್ಕೊಂಡಿದ್ದೀರ, ನಾವು ಅಜ್ಞಾನದಲ್ಲಿ ಎಲ್ಲ ಕೆಲಸ ಮಾಡ್ತಾಯಿದ್ದೀರಿ. ಸೊ ಈ ಅಜ್ಞಾನದಿಂದ ನಾವು ಹೊರಗಡೆ ಬರಬೇಕು ಅಂದರೆ ಇಂಥ ಸತ್ಸಂಗದಲ್ಲಿ ನಾವು ಭಾಗವಹಿಸಿದ್ರೆ ನಮಗೆ ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಇನ್ಫಾರ್ಮೇಷನ್ ಎಲ್ಲಿ ಸಿಗುತ್ತೆ ನಮಗೆ? ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲಿ ಕಾಲೇಜಲ್ಲಿ ಮತ್ತು ಏನೋದು ಮೋಸ್ಟು ಫೇಮಸ್ ಯೂನಿವರ್ಸಿಟೀಸು, ಆಕ್ಸ್ಫೋರ್ಡ್ ಯೂನಿವರ್ಸಿಟಿ, ಮಾಂಟ್ಫೋರ್ಡ್ ಯೂನಿವರ್ಸಿಟಿ, ಮತ್ತು ಏನದು ಲಂಡನಲ್ಲಿ ಇದೆಯಲ್ಲ ಒಂದು ಯಾವುದದು ಅದು ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಇಂಥ ಯೂನಿವರ್ಸಿಟಿಗಳೆಲ್ಲ ಇದರ ಬಗ್ಗೆ ಯಾವುದು ವ್ಯಾಖ್ಯಾನ ಕೊಡೋದಿಲ್ಲ, ಇದಕ್ಕೆ ಮಾಹಿತಿ ಇಲ್ಲ. பெரிய யூனிவர்சிட்டியில் பெரிய இயக்கத்தில் வந்து இந்த மாதிரி ஒரு விளக்கத்தை யாருமே கொடுக்க மாட்டாங்க. இது வந்து சாஸ்திரங்களை மட்டும்தான் கிடைக்கும். அதுவும் ஆச்சாரியஸ் மூலமாக தான் நம்ம வந்து படிக்கணும் அப்படின்னு சொல்கிறாங்க. அந்த ஆச்சாரியஸ் என்ன கொடுத்துருக்காங்களே, ஏன்னா அவங்களுக்கு நல்லா தெரியும், நம்மளோட மைண்டோட இது நல்லா தெரியும், நம்ம மைண்டு கெப்பாசிட்டி, நம்ம மைண்ட் டேலண்ட்டு, நம்மளோட ஜீர்ணசக்தி எந்த அளவுக்கு இருக்குன்றது எல்லாம் நல்லா தெரியும். அதுக்கு தகுந்த மாதிரி தான் அந்த பேக்கேஜ் அவங்க கொடுப்பாங்க. ஸோ அதனால் இங்கே இந்த ஒரு மனிதனுக்கு வந்து இந்த மென்டல் டிசீஸ் அப்படின்றது இருக்குது. இந்த மென்டல் டிಸೀಸ್, ಇದು ಮಾನಸಿಕமாக ನಮ್ಮ ಏದಾದರೂ ஒரு ವ್ಯಾಧಿ ಬಂದ, ಮಾನಸಿಕವಾಗಿ ನಮ್ಗೆ ಯಾವುದು ವ್ಯಾಧಿ ಬಂದರೆ ಅದಕ್ಕೆ ನಾವು ಯಾರು ನೋಡಬೇಕಂದ್ರೆ ಸೈಕ್ರಾಟಿಸ್ಟ್ನ ನೋಡಬೇಕು. ಸೈಕ್ರಾಟಿಸ್ಟ್ ಏನು ಮಾಡ್ತಾನೆ, ನಮ್ಮನ್ನು ಹಂಗೆ ಸ್ಟಡಿ ಮಾಡ್ಕೊಂಡು ನಮ್ಮನ್ನು ಕಂಟ್ರೋಲಿಗೆ ತೊಗೊಂಡು
ಅದಕ್ಕೆ ತಕ್ಕಂತೆ ಅವನು ಮೆಡಿಸಿನ್ಸ್ ಕೊಡ್ತಾನೆ. ಅದೇ ಥರನೇ ಇಲ್ಲಿ ಒಂದು ಸಾಧಕನಿಗೆ ಒಂದು ಪ್ರಾಕ್ಟೀಸ್ ಮಾಡೋ ಭಕ್ತಿ ಪ್ರಾಕ್ಟೀಸ್ ಮಾಡೋ ಒಬ್ಬ ವ್ಯಕ್ತಿಗೆ ಏನು ಮಾಡಬೇಕು, ಈ ಸಾಧನ ಭಕ್ತಿ ಬಂದು ಒಳ್ಳೆಯ ಔಷಧ ಇದು. ಸೊ ಈ ಔಷಧ ನಾವು ಪ್ರತಿನಿತ್ಯ ಈಗ ನೋಡಿ, ನಮ್ಮ ಹೇಗೆ ನಮ್ಮ ಸಂಸ್ಥೆಯಲ್ಲಿ ಸನ್ಯಾಸಿಸ್ ಎಲ್ಲ ತುಂಬ ವರ್ಷಗಳಾಗ್ಬಿಟ್ಟಿದೆ. ಅವರಿಗೆ ದೊಡ್ಡ ದೊಡ್ಡ ಸಾಧುಗಳೆಲ್ಲ ಇದ್ದಾರೆ. ಅವರು ಈವಾಗಲೂ ಬಂದು ಬೆಳಗ್ಗೆ 4:15 ಹೇಳ್ತಾರೆ, ಹೋಗಿ ಮಂಗಳಾರತಿಗೆ ಅಟೆಂಡ್ ಮಾಡ್ತಾರೆ, ಅಲ್ಲಿ ನಿಂತ್ಕೊತಾರೆ, ಭಗವಂತನಿಗೆ ಇದು ಮಂಗಳಾರತಿ ಹಾಡ್ತಾರೆ, ಕೀರ್ತನೆ ಹಾಡ್ತಾರೆ, ಮತ್ತು ಉಪನ್ಯಾಸ ಕೊಡ್ತಾಯಿದ್ದಾರೆ, ಎಲ್ಲ ಸಾಧನವೂ ಮಾಡ್ತಾರೆ. ನಾನು ದೊಡ್ಡ ಸನ್ಯಾಸಿ ಆಗಿಬಿಟ್ಟೆ, ನಾನು ದೊಡ್ಡ ಭಕ್ತನಾಗ್ಬಿಟ್ಟೆ, ನನಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿ ಅವರು ಆ ಹೆಮ್ಮೆಯಿಂದ ಅವರು ಏನು ಜೀವನ ಮಾಡ್ತಾಯಿಲ್ಲ. ಮೊದಲು ಹೇಗಿದ್ದರೋ ಅದೇ ಥರ ಇವಾಗಲೂ ಅದೇ ಥರ ಅವರು ಅದೇ ಥರ ಸಾಧನ ಭಕ್ತಿನ ಮಾಡ್ತಾರೆ. ಅದೇ ಅವ್ರು ರಾಗಾನುಗ ಭಕ್ತಿ ಸ್ಟೇಜ್ಗೆ ಹೊರಟೋಗಿದ್ದಾರೆ, ಆದರೂ ಸಾಧನ ಭಕ್ತಿ ಅವ್ರಿಗೆ ಸ್ಪಾಂಟೇನಿಯಸ್ ಆಗೇ ಬರುತ್ತೆ, ನ್ಯಾಚುರಲಾಗಿ ಅವ್ರಿಗೆ ಬರುತ್ತೆ, ಇಯರ್ಕೆಯ ಅವங்களுக்கு வந்துடும். ಅದು இந்த ಸಾಧನ ಭಕ್ತಿ. அதனால் சாதன பக்தி வந்து நம்மளுக்கு வந்து இதுதான் பிகினிங் ஸ்டேஜ். இது சாதன பக்தி இது ஒரு நல்ல ஒரு என்ன சொல்கிறது, ஒரு உயர்ந்த சீர் பண்ணுறதுக்கு, நம்ம பக்தியை சீர் பண்ணுறதுக்கு ஒரு நல்ல நிலை இது. ಓಕೆ, ಸೊ ಇನ್ನೊಂದು ಸಲ ನಾನು ಸಮರೈಸ್ ಮಾಡ್ತೀನಿ ನಾನು ಏನೇನು ಹೇಳಿರೋದು ಅಂತ. ಸೊ ಸಾಧನ ಭಕ್ತಿನಲ್ಲಿ ನಮಗೆ ಭಕ್ತಿನಲ್ಲಿ 3 ಭಾಗಗಳಿದೆ. ಸಾಧನ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿ ಅಂತ 3 ಸ್ಥಾನಗಳಿದೆ. ಸೊ ಈ 3ರಲ್ಲಿ ನಾವು ಇವತ್ತು ನೋಡಿದ್ದು ಸಾಧನ ಭಕ್ತಿ ಬಗ್ಗೆ ನೋಡಿದ್ವಿ. ಸಾಧನ ಭಕ್ತಿನಲ್ಲಿ 2 ಗುಣಗಳಿದೆ, 2 ಸ್ಟೇಜಸ್ ಇದೆ. ಒಂದು ವೈದಿ ಭಕ್ತಿ, ಇನ್ನೊಂದು ಬಂದು ರಾಗಾನುಗ ಭಕ್ತಿ. ಸೊ ವೈದಿ ಭಕ್ತಿ ಅನ್ನೋದು ಬಂದು ನಾವು 16 ರೌಂಡ್ ಜಪ ಮಾಡೋದು, ಮಂಗಳಾರತಿ ಮಾಡೋದು, ಸತ್ಸಂಗದಲ್ಲಿ ಭಾಗವಹಿಸೋದು, ಪ್ರಭುಪಾದರ ಪುಸ್ತಕಗಳು ಓದೋದು, ಅರ್ಥ ಮಾಡ್ಕೊಳ್ಳೋದು, ಚರ್ಚೆ ಮಾಡೋದು, ಮತ್ತು ಭಾಗವತಂ ಬೆಳಗ್ಗೆ ಹೊತ್ತು ಓದೋದು, ಸಾಯಂಕಾಲ ಭಗವದ್ಗೀತೆ ಓದೋದು, ಪುರುಷೋತ್ತಮ ಮಾಸ ಇಂಥ ವ್ರತಗಳನ್ನ ಆಚರಣೆ ಮಾಡೋದು, ಏಕಾದಶಿ ವ್ರತ ಫಾಲೋ ಮಾಡೋದು, ಇದೆಲ್ಲ ಸಾಧನ ಭಕ್ತಿನಲ್ಲಿ ಬರುತ್ತೆ, ವೈದಿಕ ಭಕ್ತಿಯಲ್ಲಿ ಬರುತ್ತೆ. ವೈದಿ ಭಕ್ತಿ ಅಂದರೆ ವಿಧಿ, ಅಂದರೆ ರೂಲ್ಸ್ನ ಫಾಲೋ ಮಾಡೋದನ್ನೇ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ವೈದಿ ಭಕ್ತಿ ಅಂತ ಹೇಳ್ತಾರೆ. ಸೊ ಈ ವೈದಿ ಭಕ್ತಿನಲ್ಲಿ ಇದು ಮಾಡ್ತಾ ನಮಗೇನಾಗುತ್ತೆ, ಭಗವಂತನ ಮೇಲೆ ಪ್ರೀತಿ ಹೆಚ್ಚಾಗಿ, ರುಚಿ ಹೆಚ್ಚಾಗಿ ನಮಗೇನಾಗುತ್ತೆ, ರಾಗಾನುಗ ಭಕ್ತಿಯಾಗಿ ಚೇಂಜ್ ಆಗಿಬಿಡುತ್ತೆ. ಆವಾಗ ನಾವು ಭಗವಂತನ ಮೇಲೆ ಪ್ರೀತಿ ವಾತ್ಸಲ್ಯ ತೋರಿಸೋಕ್ಕೆ ಶುರು ಮಾಡ್ಕೊತೀವಿ. ಸೊ ಏನಾದರೂ ಅಡುಗೆ ಮಾಡ್ತಾಯಿದ್ರೆ, ಈಗ ನಾವು ಉದಾಹರಣೆಗೆ ಕೊಡ್ತೀನಿ, ಸುಮ್ಮನೆ ಸಿಂಪಲ್ ಉದಾಹರಣೆ, ಯಾರಿಗೂ ಅಲ್ಲ ಇದು, ಉದಾಹರಣೆಗೆ ಇದು ಬೆಳಗ್ಗೆ ಇವತ್ತು ಏನೋ ಒಂದು ಅಡುಗೆ ಮಾಡಿದ್ದೀರಿ ಅಂತ ತಿಳ್ಕೊಳ್ಳಿ. ಒಬ್ಬರು ಮಾತಾಜಿ ಏನೋ ಮಾಡಿದ್ದಾರೆ ಅಂದ್ಕೊಳ್ಳಿ. ಅವ್ರೇನು ಅನ್ಕೊತಾರೆ, ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ, ನನ್ನ ಮಗನಿಗಿದು ತುಂಬ ಇಷ್ಟ ಅಂತ ತಿಳ್ಕೊಂಡು ಸಾಧನ ಭಕ್ತಿನಲ್ಲಿರೋ ಸ್ಟೇಜಲ್ಲಿರೋ ಭಕ್ತ ಆ ಥರ ತಿಳ್ಕೊತಾರೆ. ಅದೇ ಮಾತಾಜಿ ಸ್ವಲ್ಪ ವರ್ಷಗಳಾದಮೇಲೆ ತನ್ನ ಸಾಧನ ಭಕ್ತಿನ ಚೆನ್ನಾಗಿ ಸ್ಟ್ರಾಂಗ್ ಮಾಡ್ಕೊಂಡ್ಮೇಲೆ, ಇದು ನನ್ನ ಯಜಮಾನ್ರಿಗೋಸ್ಕರ ನಾವು ಮಾಡಬಾರ್ದು, ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡಬಾರ್ದು, ಮೊದಲು ಎಲ್ರಿಗೂ, ನನಗೂ ನನ್ನ ಪರಿವಾರಕ್ಕೆ, ಯಾಕೆ ಈ ಬ್ರಹ್ಮಾಂಡಕ್ಕೆ ಒಡೆಯರಾದ ಆ ಭಗವಂತನಿಗೆ ರುಚಿಯಾಗಿ ಮಾಡಬೇಕು. ಆ ಭಾವನೆಯಿಂದ ಮಾಡುವಾಗ ಏನಾಗುತ್ತೆ, ಅದು ಸಾಧನ ಭಕ್ತಿಯಿಂದ ರಾಗಾನುಗ ಭಕ್ತಿಗೆ ಇವ್ರು ಬಂದುಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂದೆ ಅವ್ರಿಗೆ ಸಾಧನ ಭಕ್ತಿ ಮಾಡ್ತಾಯಿದ್ರು, ಆದರೆ ಭಗವಂತನಿಗೆ ಪ್ರೀತಿ ವಾತ್ಸಲ್ಯ ಏನು ತೋರಿಸ್ತಾರೆ, ಪ್ರೀತಿಯಿಂದ ಮಾಡ್ತಾಯಿಲ್ಲ. ತನ್ನ ಸಂಸಾರಕ್ಕೆ, ತನ್ನ ಗಂಡನಿಗೆ, ತನ್ನ ಮಕ್ಕಳಿಗೆ ಮಾಡಬೇಕು ಅಂತ ಒಂದು ಭಾವನೆ ಇತ್ತೆ ಹೊತ್ತು, ಭಗವಂತನಿಗೆ ಮಾಡಬೇಕು, ರುಚಿಯಾಗಿ ಮಾಡಬೇಕು, ಭಗವಂತನಿಗೆ ಚೆನ್ನಾಗಿ ಫ್ರೆಶ್ ಆಗಿರೋದು ಮಾಡಬೇಕು ಅಂತ ಒಂದು ಭಾವನೆಯಲ್ಲಿ ಮಾಡ್ತಾಯಿಲ್ಲ. ಸೊ ಅದೇ ಸ್ವಲ್ಪ ವರ್ಷಗಳಾದಮೇಲೆ ಸಾಧನ ಭಕ್ತಿ ಅವರು ಚೆನ್ನಾಗಿ ಭಕ್ತರ ಜೊತೆ ಸಾಂಗತ್ಯ ಮಾಡಿಕೊಂಡು, ಭಕ್ತರು ಯಾವ ಥರ ಮಾಡ್ತಾಯಿದ್ದಾರೆ, ಯಾವ ಇದರಲ್ಲಿ ಮಾಡ್ತಾಯಿದ್ದಾರೆ. ಈಗ ನಾವು ದೇವಸ್ಥಾನದಲ್ಲೆಲ್ಲ ನೋಡಿದ್ರೆ ಅಲ್ಲೇನು ಮಾಡ್ತಾರೆ, ಅಲ್ಲಿ ಅವ್ರಿಗೆ ಅಂತ ಯಾರು ಮಾಡೋದಿಲ್ಲ, ಎಲ್ಲ ಭಗವಂತನಿಗೋಸ್ಕರನೇ. ಸೊ ಭಗವಂತ ಅಲ್ಲಿ ಸೆಂಟ್ರ್ ಆಗಿಬಿಡ್ತಾನೆ. ಕೃಷ್ಣ ಇಸ್ ಸೆಂಟ್ರಲೈಸ್ಡ್ ಇನ್ ಆಲ್ ದ ಆ್ಯಕ್ಟಿವಿಟೀಸ್. ವೈಕುಂಠ ಥರ ಅಲ್ಲಿ ದೇವಸ್ಥಾನಕ್ಕೆ ಹೊಟ್ಟೋಗ್ಬಿಟ್ರೆ ಎಲ್ಲ ಭಗವಂತನಿಗೋಸ್ಕರ ಮಾಡ್ತಾರೆ. ಪ್ರತಿಯೊಬ್ಬರೂ ಸೇವೆ ಮಾಡ್ತಾ ಇರೋದು, ಹೂವು ಕಟ್ತಾ ಇರ್ತಾರೆ ಭಗವಂತನಿಗೋಸ್ಕರನೇ. பூ கட்டுறாங்க பகவானுக்காக, அலங்காரம் பண்ணுறாங்க பகவானுக்காக, கோயிலில் பெருக்கிறாங்க பகவானுக்காக, கோயில் க்ளீன் பண்ணுறாங்க பகவானுக்காக. ஸோ இன்னொருத்தர் ஏதோ கோயில் கட்டுறாங்க, அந்த கட்டடம் பார்த்துக்கிறாங்க, ಸೂಪರ್ವೈಸ್ பண்ணுறாங்க ಯಾರಿಗಾಗ ಭಗವಾನ್ಕಾಗ. ಸೊ ಪ್ರತಿ ಒಂದು ಆ್ಯಕ್ಟಿವಿಟೀಸು ಅಲ್ಲಿ ಸೆಂಟ್ರಲೈಸ್ ಆಗಿಬಿಡುತ್ತೆ. ಭಗವಂತನ ಸೆಂಟ್ರಲೈಸ್ ಇಟ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ, ಆ ಸಾಧನ ಭಕ್ತಿ ರಾಗಾನುಗ ಭಕ್ತಿಯಾಗಿ ಚೇಂಜ್ ಆಗಿಬಿಡುತ್ತೆ. ಇಲ್ಲಾಂದರೆ ಏನು ಮಾಡಿಬಿಡುತ್ತೆ, ಏನಾಗುತ್ತೆ ಅಂತಂದರೆ, ಆ ಸಾಧನ ಭಕ್ತಿ ನಾವು ಮಾಡದೇ ಇದ್ದರೆ ಭಕ್ತಿಯಿಂದ ನಾವು ಕೆಳಗಡೆ ಬೀಳೋದಕ್ಕೆ ಚಾನ್ಸಸ್ ತುಂಬ ಇದೆ. ಅದಕ್ಕೆ ನಾವು ಈಗ ಈ ಜೀವನನ ನಾವು ತಯಾರಿ ಮಾಡ್ಕೊಬೇಕು. ಸಾಧನ ಭಕ್ತಿ ಮಾಡಿ ತಯಾರಿ ಮಾಡಿಕೊಂಡು ಭಗವಂತ ಹತ್ರ ಹೋಗೋದಕ್ಕೆ, ಈ ಜನ್ಮದಲ್ಲೇ ಹೋಗೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಇಲ್ಲಾಂದರೆ ಕೆಲವ್ರು ಏನು ಮಾಡ್ತಾರೆ, ಯಾವಾಗಲೂ ಈ ಸಮ್ಮರ್ ಹಾಲಿಡೇಸ್ ಬಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದು, ಯಾವಾಗಲೂ ನೀರಲ್ಲಿ ಈಜು ಮಾಡಿಕೊಂಡೇ ಇದ್ದರೆ ಅದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ಮುಂದಿನ ಜನ್ಮ ಮೀನಾಗೋದಕ್ಕೆ ಇವರು ತಯಾರಿ ಆಗ್ತಾಯಿದ್ದಾರೆ ಅಂತ ಅರ್ಥ, ಇನ್ನೇನಿಲ್ಲ. ಅದೇ ಥರ ಯಾವಾಗಲೂ
ಇದು ಏನದು ತಿನ್ನಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಮೃಗಜನ್ಮ ಅವನಿಗೆ ಸಿಗುತ್ತೆ. ಬೇರೆ ಏನಾದರೂ ಬೇಡದೇ ಇರೋದು ಇದು ಶಾಸ್ತ್ರದಲ್ಲಿ ಹೇಳ್ದೇ ಇರೋದೆಲ್ಲ ತಿಂತಾರೆ ಅಂತ 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 ಅವನು ನಾವು ಅಂದ್ಕೊಂಡ್ರೆ ಅಂಥವ್ನು ನೋಡಿದ್ರೆ ಏನಾಗುತ್ತೆ, ಅವನಿಗೆ ಸಿಂಹ ಜನ್ಮನೋ ಇಲ್ಲ ಹುಳಿ ಜನ್ಮನೋ ಸಿಗುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಬೇರೆಯವ್ರ ಮೇಲೆ ಯಾವಾಗಲೂ ಅಸೂಯೆ ಪಟ್ಕೊಂಡು ಜೀವನ ಎಲ್ಲ ಅದೇ ಥರ ಅವರು ತಯಾರಿ ಮಾಡ್ಕೊಂಡಿರ್ತಾರೆ ಅವ್ರ ಜೀವನನ. அப்படிப்பட்ட அவங்களுக்கு வந்து பாம்பு இது வந்து கடிக்குது அப்படின்னு சொல்கிறாங்க. அந்த பிறவி கடிக்குது அப்படின்னு சொல்கிறாங்க. ಇನ್ನು ಕೆಲವ್ರು ಏನು ಮಾಡ್ತಾರೆ, ಬಟ್ಟೆಗಳು ಹರಿದೋಗಿರೋ ಬಟ್ಟೆಗಳು ಹಾಕ್ಕೊಳ್ಳೋದು ಫ್ಯಾಷನ್ಗೆ, ಇಲ್ಲಿ ಕಿತ್ತೋಗಿರೋ, ಇಲ್ಲಿ ಹರಿದೋಗಿರೋದು, ಅಲ್ಲಿ ಹರಿದೋಗಿರೋದು. ಅದು ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಏನಕ್ಕೆ ತಯಾರಿ ಆಗ್ತಾಯಿದ್ದಾರೆ ಅಂದರೆ, ಒಂದು ದೊಡ್ಡ ಮರ ಆಗೋದಕ್ಕೆ ಇಲ್ಲ ಗಿಡ ಆಗೋದಕ್ಕೆ ಅವ್ರು ಜನ್ಮ ತಯಾರು ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಮರ ಗಿಡಗಳು ಯಾವುದು ಬಟ್ಟೆಗಳು ಹಾಕ್ಕೊಳ್ಳಲ್ಲ. ஸோ அந்த பிரிவை வந்து அவங்க வந்து அந்த பிரிவுக்காக தயாராகி ஆகிட்டுருக்காங்கன்னு அர்த்தம். அதனால் நம்ம சாதன பக்தி பண்ணுறதுனால இந்த மாதிரி ஒரு தீமையான குணங்கள் எல்லாமே நம்ம வந்து துறவு பண்ணிவிட்டு ஒரு நல்ல குணங்களை வளர்த்துக்கணும் அப்படின்னா சாதன பக்தி நம்ம பண்ணால் தான் முடியும். அதுக்கு ஒரு ஃபார்முலா என்ன அப்படின்னா, ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಯಾವಾಗಲೂ ನಾವು ಭಗವಂತನ ಕೃಷ್ಣನ ನೆನೆಸ್ಕೊಂಡೇ ಇರಬೇಕು, ಯಾವಾಗಲೂ ಅವನ್ನ ಮರೀಲೇಬಾರ್ದು. ಈ ಒಂದು ಫಾರ್ಮುಲಾ ನಾವು ಫಾಲೋ ಮಾಡಿದ್ರೆ ಖಂಡಿತವಾಗಿ ನಮ್ಮ ಸಾಧನ ಭಕ್ತಿ ಬಂದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಈ ಮನುಷ್ಯನ ಈ ಒಂದು ಪ್ರಮಾದ ಅಂದರೆ ಮ್ಯಾಡ್ನೆಸ್ ಅಂತ ಅರ್ಥ, ಹುಚ್ಚುತನ. ಈ ಹುಚ್ಚುತನದಿಂದ ನಾವು ಹೊರಗಡೆ ಬರಬೇಕು ಅಂತೇಳಿದ್ರೆ ಕೃಷ್ಣ ಭಕ್ತಿ, ಈ ಸಾಧನ ಭಕ್ತಿ ಬಂದು ಈ ಕಾಯಿಲೆಯಿಂದ ನಮ್ಮನ್ನು ಗುಣ ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಹರೇ ಕೃಷ್ಣ. ಇಲ್ಲಿ ಸ್ಟಾಪ್ ಮಾಡ್ತೀನಿ ನಾನು. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಆಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಏನು ಅಂತ ಹೇಳಿದ್ರೆ, ನಮ್ಮ ರೆಗ್ಯುಲರ್ ಡಿವೋಟೀಸ್ಗೆ ಈ ಬುಧವಾರ ಬಂದು ರೆಗ್ಯುಲರಾಗಿ ಒಬ್ಬ ಭಕ್ತರ ಇದರಲ್ಲಿ ನಾವು ಇದು ಪ್ರೋಗ್ರಾಮ್ ಮಾಡ್ತಾಯಿದ್ರಿ. ಅವರೆಲ್ಲ ಊರಿಗೆ ಹೋಗಿದ್ದಾರೆ. ಅದಕ್ಕೆ ಯಶೋಧ ಮಾತಾಜಿ ಮನೆಯಲ್ಲಿ ಈ ಬುಧವಾರ ಬಂದು ಅಲ್ಲಿ ಕಾರ್ಯಕ್ರಮ ಸತ್ಸಂಗ ನಡೆಯುತ್ತೆ. ஸோ புதன்கிழமை வந்து யசோதா மாதாஜி வீட்டில் வந்து ப்ரோக்ராம் நடக்கும். உங்களுக்கு அட்ரஸ் வேணும்னா நான் குரூப்பில் அமுச்சு விட்றேன், அந்த குரூப்பில் வந்துடுங்க. இல்லைனா ஃபோன் பண்ணுங்கள். ஜெயலட்சுமி மாதாஜி வீட்டுக்கு அது கிட்ட தான் இருக்கும். ரேஷன் ஷாப் ஒன்று இருக்கும், அந்த ரேஷன் ஷாப் கிட்ட தான் அவங்க வீடு. ஸோ நான் அட்ரஸ் கூட அமுச்சிடுறேன், ஃபோன் நம்பர் அமுச்சிடுறேன். யாராவது டவுட் இருந்தால் எனக்கு ஃபோன் பண்ணலாம், இல்லை யசோதா மாதாஜிக்காவது நீங்கள் ஃபோன் பண்ணலாம். பசுமை ஸ்ட்ரீட் அவங்க அட்ரஸ்ஸு. பசுமை ஸ்ட்ரீட்டு ரேஷன் ஷாப் பக்கத்தில் இருக்குது. அவங்க ದೇವಸ್ಥಾನ ಏನೋ ಇದೆಯಾ ಮಾತಾಜಲ್ಲಿ? ಶಿವನ ದೇವಸ್ಥಾನ ಅಲ್ಲಿ ಏನೋ ಹೇಳಿದ್ರಲ್ಲ, ಅದು ಇಲ್ಲಲ್ಲ? ಶಿವನ ದೇವಸ್ಥಾನ ಆ ಕಡೆ ಸ್ಟ್ರೈಟ್ ಆಗಿ ಹೋಯ್ತಾ, ಆ ರೋಡ್ ಅಲ್ಲಿ ಹೋಗೋದೇ, ಈ ಕಡೆ ಬಂದ್ರೆ ಆಯ್ತು. ಸರಿ, ಓಕೆ. ಪಸುಮೈ ಸ್ಟ್ರೀಟು. ನಾನು ಲೊಕೇಶನ್ ಬೇಕಾದ್ರೆ ನಿಮಗೆ லொக்கேஷன் கழிச்சுபிடி. ஸோ லொக்கேஷனை நான் ஷேர் பண்ணுறேன். அதுக்கப்புறம் அட்ரஸ்ஸு நான் வந்து குரூப்பில் போடுறேன். அதுக்கு தகுந்த மாதிரி ஃபாலோ பண்ணிட்டு தயவுசெய்து எல்லாருமே வாங்க. ஏன்னா மாதாஜி வீட்டில் வந்து ஃபஸ்ட் டைம் நம்ம பண்ண போகிறோம். ஸோ மாதாஜி வந்து எல்லோரையும் வரணும்னு சொல்லி எக்ஸ்பெக்ட் பண்ணுறாங்க. ரொம்ப சந்தோஷமாக இருக்காங்க. ஏன்னா அவங்க இது வரைக்கும் அவங்க வீட்டில் எந்த ப்ரோக்ராம் பண்ணது கிடையாது. அதனால் பகவான் புருஷோத்தமரோட அந்த அருள்னால் அந்த மாதாஜி வந்து எப்படியோ கஷ்டப்பட்டு பிரபு வந்து கன்வின்ஸ் பண்ணி அரேஞ்ச் பண்ணியிருக்காங்க. ஸோ எல்லாருமே கண்டிப்பாக தயவுசெய்து வாங்க. ஸோ மூக்கண்டப்பள்ளியில் பசுமை நகர் அந்த இடத்துக்கு எல்லாருமே வந்துடுங்க. ஸோ நம்ம பக்தர் இல்லாமல் வேறு யாராவது புதுசாக வர மாதிரி இருந்தால் அவங்களுக்கும் சொல்லுங்கள், அவங்களுக்கும் வர சொல்லுங்கள். ஓகே. அன்றைக்கி ரேஷன் கடை இருக்கும். அந்த ரேஷன் கடை கிட்ட வந்து டிவிஎஸ் கம்பெனியில் இருந்த யுவராஜ் சார் வீடுனா யாராவது சொல்லுவாங்க, அங்கே காமிச்சு விட்ருவாங்க. ஓகே, ஹரே கிருஷ்ணா. ஏதாவது கேள்விகள் இருக்கா இன்றைக்கி வகுப்பில்? வேறு கேள்விகள் எதாவது இருக்கா? ಹರೇ ಕೃಷ್ಣ. ಮಾತಾಜಿ ಪ್ರಭುಗಳು ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಬನ್ನಿ. ಹೌದು. ಸೊ ಮಾತಾಜಿ ಆಹ್ವಾನ ಮಾಡ್ತಾ ಇದ್ದಾರೆ, ದಯವಿಟ್ಟು ಎಲ್ಲರೂ ಬನ್ನಿ. ಬುಧವಾರ ಸಾಯಂಕಾಲ 6:45ಗೆ இது ಶುರು ಆಗುತ್ತೆ ப்ரோக்ராம். கௌரி மாதாஜி உங்களுக்கு அவங்க வீடு தெரியும்னு சொன்னாங்க. ஹரே கிருஷ்ணா. கௌரி மாதாஜி. அப்படியே நம்ம பக்தர்கள் யாராவது அப்படி வந்து அப்படி அந்த பக்கமாக கூட்டு வந்துடுங்க. ஓகே மாதாஜி. இவர் தனலட்சுமி மாதாஜி வரதில்லையா மாதாஜி இப்போ இதுக்கு கிளாஸ்க்கு? ஊருக்கு போயிருக்காங்க. ஓ, இன்னும் வரல அவரு? ಸರ್ವಿಸ್ ಕೂಡ வரல. ಓಹೋ, ಅದனால ಸರಿ. ಓಕೆ. ಓಕೆ. ಮಂಜುಳಾ ಮಾತಾಜಿ ಹೇಗಿದೆ ಇದು? ಅರ್ಥ ಆಯ್ತಾ ನಿಮಗೆ?
ಗೀತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹಾಂ ಮಾತಾಜಿ, ಏನಾದರೂ ಡೌಟ್ಸ್ ಇದೆಯಾ? ಅರ್ಥ ಆಯಿತಾ? ಚೆನ್ನಾಗಿ ಅರ್ಥ ಆಯ್ತು ಪ್ರಭು. ಓಕೆ ಮಾತಾಜಿ, ರೈಟ್. ಸೊ ಸಾಧನ ಭಕ್ತಿ ತುಂಬ ಇಂಪಾರ್ಟೆಂಟ್ ಮಾತಾಜಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಈ ಬೆಳಗ್ಗೆ ಮಂಗಳಾರತಿ ಮಾಡೋದು ಇದೆಲ್ಲ ತುಂಬ ತುಂಬ ಇಂಪಾರ್ಟೆಂಟು. ಭಕ್ತರಿಗೆ ಬಂದು ಈ ಪ್ಯಾಕೇಜ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಮೈಂಡು ಬಂದು ಚಂಚಲವಾದದ್ದು. ಯಾವಾಗಲೂ ಭಗವಂತನ ಒಂದು ಇದರಲ್ಲಿ ಸೇವೆಯಲ್ಲೇ ಇರಬೇಕು. ಎಲ್ಲೇ ಇರಲಿ ನಾವು ಭಗವಂತನ ಸೇವೆಯಲ್ಲೇ ಇರಬೇಕು, ಅವ್ರನ್ನ ನೆನೆಸ್ಕೊಂಡೇ ಇರಬೇಕು. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ಆಲ್ಟ್ರು ದಯವಿಟ್ಟು ಆಲ್ಟ್ರ್ ಕರೆಕ್ಟ್ ಮಾಡ್ಕೊಳ್ಳಿ. ಆಲ್ಟರ್ ಅಂದರೆ ಭಗವಂತನ ಪೂಜಾ ಗದಿ, ಪೂಜಾ ರೂಮ್ ಅಂತ ಹೇಳ್ತೀರಲ್ಲ, ಅದನ್ನೇ ಆಲ್ಟರ್ ಅಂತ ಹೇಳೋದು. ಸೊ ಆಲ್ಟ್ರಲ್ಲಿ ರಾಧಾಕೃಷ್ಣ ಪಿಕ್ಚರ್ ಇರಬೇಕು, ಪಂಚತತ್ವ ಇರಬೇಕು, ನರಸಿಂಹ ಇರಬೇಕು, ಮತ್ತು ಗುರು ಪರಂಪರ ಖಂಡಿತವಾಗಿ ಇರಬೇಕು. ದಯವಿಟ್ಟು ಗುರು ಪರಂಪರ ಇಲ್ಲದೇ ಇರೋರು, இல்லாதவங்க குரு பரம்பரை வச்சு பூஜை பண்ணுங்க. ஏன்னா அதான் நம்மளோட லிங்கே. அதுதான் கிருஷ்ணருக்கும் நம்மளுக்கு இருக்கிற லிங்க் வந்து அந்த குரு பரம்பரைனால தான் நம்மளுக்கு வருது. அதனால் தயவுசெய்து குரு பரம்பரை வச்சா எந்த ப்ராப்ளமும் கிடையாது. அதுக்கு வந்து எந்த நியமங்களும் கிடையாது. யார் வேணால் குரு பரம்பரை வச்சுக்கலாம். அது குரு பரம்பரை வச்சு நீங்கள் ஆஃபரிங் பண்ணுறது, பூஜை பண்ணுறது, இது எல்லாமே குரு மூலமாக தான் நம்ம பண்ணுறோம். டைரெக்டாக நம்ம கிருஷ்ணருக்கு ಇದೆ ಚೈತನ್ಯ ಮಹಾಪ್ರಭು ಮುಂದೆ ಬಂದ್ರ ಮಧ್ವಾಚಾರ್ಯರು ಮುಂದೆ ಬಂದ್ರ ಗೊತ್ತಾಗ್ತಾ ಇಲ್ಲ. ಮಧ್ವಾಚಾರ್ಯ ಬಂದಿದ್ದು ಮೊದಲು. ಮಧ್ವಾಚಾರ್ಯ ಬಂದ ಮೇಲೆ ಚೈತನ್ಯ ಮಹಾಪ್ರಭು ಬಂದು ಈಗ ಸಮೀಪದಲ್ಲಿ 540 ವರ್ಷಗಳ ಹಿಂದೆ ಬಂದಿರೋದು ಅವರು. ಮಧ್ವಾಚಾರ್ಯರು ಬಂದು ಸುಮಾರು 800-900 ವರ್ಷಗಳಾಗೋಯ್ತು ಅವರು ಅವತಾರ ತಗೊಂಡು. ಮಧ್ವಾಚಾರ್ಯ ಯಾರು ಅಂತ ಹೇಳಿದ್ರೆ, ತ್ರೇತಾಯುಗದಲ್ಲಿ ಅವರು ಬಂದು ಹನುಮಾನು, ದ್ವಾಪರ ಯುಗದಲ್ಲಿ ಭೀಮ, ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಬಂದರು ಅವರು. ஓகே மதுஜி, ரைட். ஹரே கிருஷ்ணா. ஓகே, நம்ம எல்லாம் இந்த வந்த பக்தர்கள் எல்லாருக்காகவே நம்ம வந்து பிரார்த்தனை பண்ணலாம். గోకుల్ ప్రభు హరే కృష్ణ ఉన్నారా? ఓకే, మీకేమైనా డౌట్స్ ఉందా ప్రభు? అర్థమైందా అంతా బాగా? ఓకే ప్రభు. సో ఈ పుస్తకం మీరు ముందు చదివినారా ప్రభు? ఇది భక్తి రసామసిందు లేదు కదా? ఓకే, వెరీ గుడ్, వెరీ గుడ్. కరెక్ట్గా వచ్చినామా? కరెక్ట్గా మిమ్మల్ని భగవంతుడు ఇక్కడ దీనికి పిలుచుకొచ్చినారు సత్సంగంలో. ఓకే, వెరీ గుడ్, నైస్. ఓకే ఓకే. సో మనము ఇప్పుడు వచ్చిండే ಭಕ್ತರ ಕೋಸಮು ಪ್ರಾರ್ಥನೆ చేస్తాము. ಇಲ್ಲಿ ಬಂದ ಭಕ್ತರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅವ್ರಿಗೆ ಆರೋಗ್ಯವಾಗಿ, ಸಂತೋಷವಾಗಿ, ಶಾಂತಿಯಾಗಿ, ಭಕ್ತಿಗೆ ಯಾವುದೇ ಒಂದು ರಹಿತ ಇಲ್ದಿರ, ಅವ್ರಿಗೆ ಯಾವುದೇ ಒಂದು ಅಡಚಣೆ ಇಲ್ದಿರ ಅವ್ರು ಭಕ್ತಿ ಸೇವೆ ಮಾಡಬೇಕು. ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರನೂ ಅವರು ಭಕ್ತರಾಗಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅವ್ರ ಆರೋಗ್ಯನೂ ಚೆನ್ನಾಗಿ ಸಂತೋಷವಾಗಿರಬೇಕು, ಎಲ್ಲ ಶುಭಕರ ಆಗಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಪಂಚದಲ್ಲಿ ಯಾವುದೇ ಒಂದು ಇದು ಇರಬಾರ್ದು, ಏನು ವಾರ್, ಯುದ್ಧ ಅನ್ನೋದು, ಜಗಳ ಅನ್ನೋದು ಇರಬಾರ್ದು, ಕಲಹಗಳು ಇರಬಾರ್ದು. ಎಲ್ಲ ಪ್ರಪಂಚದಲ್ಲಿ ಎಲ್ಲ ಜನರು ಕೃಷ್ಣ ಭಕ್ತಿನ ತಗೊಳ್ಳಿ ಅಂತ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ನಮ್ಮ ಗುರು ಮಹಾರಾಜ್ಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಓಕೆ, 3 ಸಲ ಹರೇ ಕೃಷ್ಣ ಮಂತ್ರ ಹೇಳೋಣ. ಎಲ್ಲರೂ ಸೇರಿ ನಾವು ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ಭಕ್ತಿರಸಾಮೃತ ಸಿಂಧು ಕಿ ಜೈ, ಶ್ರೀಲ ರೂಪ ಗೋಸ್ವಾಮಿ की जय, गौर प्रेमानंदे हरि हरि बोल. हरे कृष्ण हरे कृष्ण मधु, हरे कृष्ण प्रभु. ఏం చెప్పండి మది. పోయిన వారం 5 క్వశ్చన్లు అయింది. ఫస్ట్ 5 క్వశ్చన్స్, సెకండ్ 5 క్వశ్చన్స్ మీరేమైనా రాసుకున్నారా? ಅಷ್ಟಸಿದ್ಧಿಗಳು ಯಾರಿಗಾದ್ರೂ ಗೊತ್ತಾ? ಯಾರಾದರೂ ಹೇಳ್ತೀರಾ? ಹೇಳಿ ಮದುವೆ. ಕರೆಕ್ಟ್ ಹೇಳಿ. ಇಲ್ಲಾಂದರೆ ನೀವು ಅರ್ಥನೂ ಹೇಳ್ಬೋದು. ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳಿ ಮದುಜಿ. 7th ಕ್ವಶನ್ನು. ಭಗವದ್ಗೀತೆಯಲ್ಲಿ 5 ಮುಖ್ಯಾಂಶಗಳು. ಓಕೆ, ಯಾರಿಗಾದ್ರೂ ಗೊತ್ತಾ ಭಗವದ್ಗೀತೆಯಲ್ಲಿ 5 ಮುಖ್ಯಾಂಶಗಳು?
ಈ ಭಗವದ್ಗೀತಾ ಕಾವ್ಯ ಬರೆದಿದ್ದಾರಲ್ಲ, ಅದಕ್ಕೆ ಈ 5 ಮುಖ್ಯಾಂಶಗಳಿಂದನೇ ಅದು ಬರೆದಿರೋದು. ಜೀವಾತ್ಮ ಭಗವಾನ್ ಹಾಂ ಈಶ್ವರ ಹಾ. ಜೀವಿ ಪ್ರಕೃತಿ ಕಾರಣ ಕರ್ಮ. ಹಾಂ, ಓಕೆ. ಸೊ ಪರಮಾತ್ಮ, ಜೀವಾತ್ಮ, ಪ್ರಕೃತಿ, ಕಾಲ, ಕರ್ಮ, ಈ 5 ಅಂಶಗಳಿಂದನೇ ಭಗವದ್ಗೀತಾ ಬರೆದಿರೋದು. ಓಕೆ, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ಮಾತಾಜಿ. ಪ್ರಭುಪಾದರ ಪ್ರಣತಿ. ಹಾಂ, ಪ್ರಭುಪಾದರ ಪ್ರಣತಿ. ಮಾತಾಜಿ ಹೇಳ್ತೀರಾ ನೀವು? ಯಶೋಧ ಮಾತಾಜಿ ಹೇಳ್ತೀರಾ? ಗೀತಾ ಮಾತಾಜಿ, ಪ್ರಭುಪಾದರ ಪ್ರಣತಿಯಲ್ಲಿ. ನಮೋ ವಿಷ್ಣುಪಾದಾಯ ಕೃಷ್ಣಪೇಷ್ಠಾಯ ಭೂತಳೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿ ಇತಿ ನಾಮಿನಿ. ಹಾಂ, ಆಮೇಲೆ ವೈಷ್ಣವ ಮತ್ತೆ ನಮಸ್ತೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯವಾದಿ ಪ್ರಾಚಾಂತ ದೇಶಧಾರಿಣಿ. ಪಾಶ್ಚಾತ್ಯ ಹಂಗಂದರೆ ವೆಸ್ಟರ್ನ್ ಕಂಟ್ರೀಸ್ ಅಂತ ಅರ್ಥ. ಪಾಶ್ಚಾತ್ಯ ದೇಶತಾರಿಣಿ. ಓಕೆ. ವೈಷ್ಣವ ಪ್ರಣಾಮ ಹೇಳಿ ಹಂಗೆ. ವೈಷ್ಣವ ಪ್ರಣಾಮ. ಹಾಂ, ಜೈ ಶ್ರೀಕೃಷ್ಣ. ಅದಲ್ಲ, ಅದು ಪಂಚತತ್ವ ಮಾತ್ರ ಮಾಜಿ, ಅದು ಪಂಚತತ್ವ. ವೈಷ್ಣವ ಪ್ರಣಾಮ ವಾಂಛಾಕಲ್ಪತರುಭ್ಯಸ. ಪಾಂಚಾಕಲ್ಪಾತರೂಪಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನೀವು ಇದು ತಿಳ್ಕೊಬೇಕು, ಅರ್ಥ ತಿಳ್ಕೊಬೇಕು. ವೈಷ್ಣವ ಪ್ರಣಾಮ ಅಂದರೆ ಇದೆ ಅಂತ ನೀವು ತಿಳ್ಕೊಬೇಕು. ಯಾಕಂದರೆ ಇಂಟರ್ವ್ಯೂ ಮಾಡುವಾಗ ವಾಂಛಾಕಲ್ಪ ಹೇಳಂತ ಯಾರು ಹೇಳೋದಿಲ್ಲ, ಅದಕ್ಕೆ ಹೇಳೋದು ನಿಮಗೆ. ಹಾಂ, ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ಮಾತಾಜಿ. ಮುಖ್ಯಮಾನ ನೋಕಮೆನ್ನ. ಹಾಂ, ಭಗವದ್ಗೀತಾ ಮುಖ್ಯವಾದ ಇದು ಅಂಶ ಏನು, ಉದ್ದೇಶ ಏನು, ಭಗವದ್ಗೀತಾ ಉದ್ದೇಶ? ಭಕ್ತಿ ಟ್ರೈ ಮಾಡ್ತೀರಾ ಯಾರಾದರೂ? ಭಗವದ್ಗೀತಾವಾದ ಮುಖ್ಯವಾದ ಉದ್ದೇಶ. ಹೇಮ ಮಾತಾಜಿ ಬಿಡ್ದಾವ್ ಚಿನ್ನಾರ మీరు? ఎవరు చెప్తారు? హరే కృష్ణ. ನಾವು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಳ್ಳೋದು ಪ್ರಭು. ಓಕೆ ಆಮೇಲೆ ಶರಣಾಗತಿ. ಓಕೆ ಓಕೆ, ವೆರಿ ಗುಡ್. ಸೊ ಭಗವದ್ಗೀತೆಯ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಈ ದೇಹ ಅಲ್ಲ ಆತ್ಮ, ಮತ್ತು ನಾವು ಈ ಆತ್ಮದ ಸನಾತನವಾದ ಒಂದು ಸೇವೆ ಏನು ಅನ್ನೋದನ್ನು ತಿಳ್ಕೊಬೇಕು. ಅಂದರೆ ಒಂದು ಆತ್ಮ ನಿಜವಾದ ಸೇವೆ, ನಿಜವಾದ ಒಂದು ಇದು ಪೊಸಿಷನ್, ಅವರ ನಿಜವಾದ ಸ್ಥಿತಿ ಏನು ಅಂತ ಹೇಳಿದ್ರೆ, ಜೀವೇರ ಸ್ವರೂಪ ಹೈ ಕೃಷ್ಣರೇ ನಿತ್ಯದಾಸ. ಸೊ ಭಗವಂತನ ಜೀವನ ಸ್ವರೂಪ ಏನು ಅಂತ ಹೇಳಿದ್ರೆ, ಭಗವಂತನಿಗೆ ನಿತ್ಯವಾಗಿ ದಾಸನಾಗಿರಬೇಕು. ಸೊ ಇದು ಭಗವದ್ಗೀತೆಯಿಂದ ಮುಖ್ಯವಾದ ಉದ್ದೇಶ. ಸೊ ಇದು ಕೆಲವು ಕಾರಣಗಳು. ಕೃಷ್ಣ ಪ್ರಭು. ಹಾಂ, ಹರೇ ಕೃಷ್ಣ. ಇದು ಒಂದು ಮಾನವನು ಬದುಕೋ ರೀತಿ ತಿಳ್ಕೊಳ್ಳೋದಲ್ಲ, ಒಂದೇ ಪಾಯಿಂಟ್. ಅದನ್ನು ಹೇಳ್ಬೋದು, ಅದನ್ನು ಹೇಳ್ಬೋದು. ಅದು ಇನ್ನೊಂದೇನೆಂದರೆ, ಈ ಭೌತಿಕ ಪ್ರಪಂಚದಿಂದ ನಾವು ಈ ಭೌತಿಕ ಪ್ರಪಂಚನ ತ್ಯಜಿಸಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗೋದಕ್ಕೆ ಏನು ದಾರಿ ಅಂತ ನಮಗೆ ಈ ಭಗವದ್ಗೀತೆ ಹೇಳುತ್ತೆ, ತೋರಿಸುತ್ತೆ. ಈ ತಮೋ ರಜಗುಣಗಳಿಂದ ಸತ್ವಗುಣಗಳಿಂದ ಬಿಡುಗಡೆಯಾಗಿ ತ್ರೈಗುಣ್ಯ ವಿಷಯ ವೇದ ಅಂತ ಹೇಳಿ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಹೇಳ್ತಾರೆ, ಅರ್ಜುನ ನೀನು ಈ 3 ಗುಣಗಳಿಂದ ನೀನು ಅತೀತವಾಗಿ ಹೋಗಬೇಕು ಅಂತ ಹೇಳ್ತಾರೆ. ಸೊ ಆಗೇನಾಗುತ್ತೆ, ಈ ಭೌತಿಕ ಪ್ರಪಂಚನ ನಾವು ತ್ಯಜಿಸೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಮಾತಾಜಿ. ನೈವೇದ್ಯ ಮಂತ್ರ. ನೈವೇದ್ಯ ಮಂತ್ರ ಇಲ್ಲಿ ಎಷ್ಟು ಜನಕ್ಕೆ ಬರುತ್ತೆ? ಗೀತಾ ಮಾತಾಜಿ, ನೈವೇದ್ಯ ಮಂತ್ರ ಹೇಳ್ತೀರಾ? ಇರಿ ಒಂದು ನಿಮಿಷ ರೀ. ಹೇಳಿ. ನಮೋ ವಿಷ್ಣುಪಾದಾಯ ಆದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ಇತಿ ನಮಾನೆ. ನಮಸ್ತೆ. ಪ್ರಭುಪಾದರು. ಅದು ಇನ್ನೊಂದು ಹೇಳಿ, ನಮಸ್ತೆ ಸರಸ್ವತಿ ದೇವಿ, ಅದೇ ಹೇಳಬೇಕು. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯವಾದಿ ಪ್ರಚಾಂತ ದೇಶ ತಾರಣೆ. ಓಕೆ, ರೈಟ್. ಓ ಬ್ರಾಹ್ಮಣ್ಯ ಹೃದಯ ಕೃಷ್ಣಾಯ. ಇದೇ ಹೇಳಬೇಕು, ಚೈತನ್ಯ ಮಂತ್ರ ಹೇಳಬೇಕು. ನಮೋ ಅದು ಪ್ರಭುಪಾದರದ್ದು ಈಗ ಹೇಳಿದ್ರಲ್ಲ ಮಾತಾಜಿ, ಅದು 3 ಸಲ ಹೇಳ್ಬೇಕು ಮಾತಾಜಿ, 3 ಸಲ ಹೇಳಬೇಕು. ಓಕೆ, 3 ಟೈಮ್ ಹೇಳ್ಬೇಕು. ಹೌದೌದು. ನೆಕ್ಸ್ಟ್ ಬಂದು ಚೈತನ್ಯರದು ನಮೋ ಮಹಾವದನ್ಯಾಯ ಹೇಳಿ. ಅದು ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಚೈತನ್ಯ ನಾಮಿನಿ ಗೌರ ದೀಕ್ಷೆ ನಮೋ ನಮಃ. ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ್ಯ ಹೃದಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚೇ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಇದನ್ನು 3 ಸಲ ಹೇಳಬೇಕು. 3 ಮಂತ್ರನೂ 3 ಸಲ ನೀವು ಹೇಳಬೇಕು. ಗೀತಾ ಮಾತಾಜಿ, ನೀವು ಗುರು ಮಹಾರಾಜ್ ಮಂತ್ರ ಹೇಳಬೇಕಾಗತ್ತೆ.
ಪ್ರಭು ಅದು ಸ್ವಲ್ಪ ಇನ್ನು ಬ್ಯಾಟ್ ಮಾಡಬೇಕು, ಮೈ ಹುಷಾರಿಲ್ಲ ಹಾಗೆ. ಹೌದಾ, ಸರಿ, ರೈಟ್. ಇನ್ನು ಎಷ್ಟು ಕಾಲ ಅವಕಾಶ ಬೇಕು ಅದೇ ಹೇಳಕ್ಕ ನಿಮಗೆ? ಇಲ್ಲ ಪ್ರಭು, ಬೇಗ ಮಾಡ್ತೀನಿ. ಹಾಂ, ಸರಿ. ನನಗೆ ಈಗ ಮೊಮ್ಮಗ ಬಂದಿದ್ದಾನೆ, ಮೊಮ್ಮಗ ಸ್ಕೂಲ್ಗೆ ಹೋಗೋದಾಗ ಹೇಳ್ಬಿಡ್ತೀರಾ? ನಾಳೆನೇ ನೀವು ಹೇಳಬೇಕು, ಬುಧವಾರ. ಆಯ್ತು ಆ ಪ್ರಭು. ಬುಧವಾರ ಹೇಳಿದ್ರೆ ನಿಮಗೆ ಹುಷಾರಿದ್ರಲ್ಲ, ನೀವು ಈಗ ಹುಷಾರಾಗ್ಬಿಡ್ತೀರಾ. ಸರಿ ಪ್ರಭು, ಆಯ್ತು. ಓಕೆ, ರೈಟ್, ವೆರಿ ಗುಡ್. ಹರೇ ಕೃಷ್ಣ. ಹೇಮ ಮಾತಾಜಿ, ఎన్ని క్వశ్చన్లు అయింది మాతాజీ ఇప్పుడు? సరే, నెక్స్ట్ క్లాస్లో చూసుకోండి మాది మిగిలిన క్వశ్చన్లు రాసి పెట్టినారు కదా మీరు. మీరు ఇప్పుడు జాయిన్ అవుతారా మీరు? ఉంటారా? సరే, ఇప్పుడు ప్రశ్నలు చెప్పింది ఎవరు? బాగా వీళ్ళు బెరకేమే మాతాజీనా? మీరే చెప్పింది. ఓకే, రైట్. ఓకే, ఓకే. నెక్స్ట్ ఈ 10 ప్రశ్నలు అయినాక ఆన్సర్ దానికి తెలుసుకొని నెక్స్ట్ ఇంకొక 10 ప్రశ్నలు నేను అట్లే వేస్తూ ఉంటాను. మంత్లీ వన్స్ ఈ మాదిరిగా మంత్లీ టెస్ట్ ఉంటుంది, ఎవ్రీ మంత్ టెస్ట్ ఉంటుంది. ఓకే, హరే కృష్ణ. వాంఛాకల్పతరుభ్యశ్చ కృపా సింధుభ్యో చ పతితానాం పావనేభ్యో వైష్ణవేభ్యో నమో నమః. హరే కృష్ణ. అరుణ మాతాజీ, హరే కృష్ణ. హరే కృష్ణ. ఎప్పుడు జాయిన్ అవుతారు మీరు? ఏం మాతాజీ? ఓకే, ఓకే, రైట్, రైట్. 7:30 క్లాస్ స్టార్ట్ అవుతుంది. అప్పుడు మీరు 7:30 స్టార్ట్ అయితే బ్రహ్మ సంహిత కూడా రిపీట్ చేయొచ్చు. సరే, ఓకే మాది, పర్వాలేదు. ఓకే, ఓకే. హరే కృష్ణ, హరే కృష్ణ, హరే కృష్ణ.